ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮುರಳಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಅದರ ಮೇಲೆ ಕೆಲವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಇದೆ, ಅಮಾಂಗ್ ದ ಫಾಲೋಯಿಂಗ್ ವಿಚ್ ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು? ನಿಮ್ಗೆ ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ರ್ಯಾಷನಲ್ ನಂಬರ್ ಅಂದ್ರೇನು ಇರ್ರ್ಯಾಷನಲ್ ನಂಬರ್ ಅಂದ್ರೇನು ಅಂತ ಹೇಳಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ರ್ಯಾಷನಲ್ ನಂಬರ್ ಯಾವಾಗ ಆಗುತ್ತೆ ಅಂದರೆ ರೂಟಿಂದ ಹೊರಗಡೆ ತೆಗೆದಾಗ ಅದು ನ್ಯಾಚುರಲ್ ನಂಬರ್ ಬರಬೇಕು. ಯಾವ ಥರ 2, 3, 4, 5 ಈ ಥರ ಬಂದರೆ ಅದು ಏನಂತ ಕರಿತೀವಿ? ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಉದಾಹರಣೆಗೆ ರೂಟ್ ಆಫ್ 4 ಎಷ್ಟು ಬರುತ್ತೆ? 2 ಬರುತ್ತೆ. ರೂಟ್ ಆಫ್ 9 ಎಷ್ಟು ಬರುತ್ತೆ? 3 ಬರುತ್ತೆ. ಓಕೆನಾ? ಈ ಥರ ಬರ್ತಾ ಹೋದರೆ ಅದನ್ನೇನಂತ ಕರಿತೀವಿ? ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಎಲ್ಲದರಲ್ಲಿ ಏನಿದೆ 32, 32, 32, 32 ಇದೆ. 32ನ ಯಾವ ರೀತಿ ಬರೀಬೋದು ನೋಡೋಣ. 32ನ 2 ಇಂದ ಡಿವೈಡ್ ಮಾಡ್ಕೊ ಬನ್ನಿ. 2 16s, 2 8s, 2 4s, 2 2s. ಅಲ್ಲಿಗೆ ಎಷ್ಟು ಎರಡಿದೆ? 1 2 3 4 5. ಅಲ್ಲಿಗೆ ಏನಂತ ಬರೀಬೋದು? 2 ಪವರ್ ಆಫ್ 5 ಅಂತ ಬರೀಬೋದು. 2 ಪವರ್ ಆಫ್ 5. ಮೊದಲನೇ ಆಪ್ಷನ್ ನೋಡೋಣ. ಏನಿದೆ? ಸ್ಕ್ವೇರ್ ರೂಟ್ ಆಫ್ 32. 32ನ ಯಾವ ರೀತಿ ಬರ್ತಿದೆ? 2 ಪವರ್ ಆಫ್ 5 ಅಂತ ಬರ್ತದೆ. 2 ಪವರ್ ಆಫ್ 5 ಹೋಲ್ ಪವರ್ ಆಫ್ 1/2. ಓಕೆನಾ? a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಏನಾಗುತ್ತೆ? a ಟು ದ ಪವರ್ ಆಫ್ m ಇಂಟು n ಆಗುತ್ತೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಇದನ್ನು. ಅಲ್ಲಿಗೆ 2 ಪವರ್ ಆಫ್ ಏನಾಗುತ್ತೆ? 5/2 ಆಗುತ್ತೆ. ಇದು ರ್ಯಾಷನಲ್ ನಂಬರ್ ಆಗಲ್ಲ, ಇರ್ರ್ಯಾಷನಲ್ ನಂಬರ್. ಓಕೆನಾ? ಇದು ಯಾವ ಫಾರ್ಮಲ್ಲಿ ಬರಲಿಲ್ಲ ನಮಗೆ? ನ್ಯಾಚುರಲ್ ನಂಬರ್ ಫಾರ್ಮಲ್ಲಿ ಬರಲಿಲ್ಲ. 2 3 4 ಈ ಥರ ಫಾರ್ಮಲ್ಲಿ ಬರಲಿಲ್ಲ. ನೆಕ್ಸ್ಟ್ ಆಪ್ಷನ್ ನೋಡೋಣ. ನೆಕ್ಸ್ಟ್ ಆಪ್ಷನ್ ಯಾವುದು? 5th ರೂಟ್ ಆಫ್ 32. 32ನೇ ಅಂತ ಬರಿತೀವಿ? 2 ಪವರ್ ಆಫ್ 5 ಅಂತ ಬರಿತೀವಿ. 2 ಪವರ್ ಆಫ್ 5 ಹೋಲ್ ಪವರ್ ಆಫ್ 5th ರೂಟ್ನ ಹೇಗೆ ಬರೀಬೋದು? 1/5 ಅಂತ ಬರೀಬೋದು. ಅಲ್ಲಿಗೆ 2 ಪವರ್ ಆಫ್ 5 ಹೋಲ್ ಪವರ್ ಆಫ್ 1/5 ಏನಾಗುತ್ತೆ? 2 ಪವರ್ ಆಫ್ 5 ಇಂಟು 1/5 ಆಗುತ್ತೆ. ಅಲ್ಲಿಗೆ 5 ಕ್ಯಾನ್ಸಲ್ ಆಯಿತು. 2 ಪವರ್ 1 ಆಯಿತು. 2 ಪವರ್ 1 ಅಂದರೆ ಎಷ್ಟು? 2. ಓಕೆನಾ? ನಾವು ರೂಟಿಂದ ಹೊರಗಡೆ ತೆಗೆದಾಗ ನಮಗೆ ಏನು ಬಂತು? ನ್ಯಾಚುರಲ್ ನಂಬರಲ್ಲಿ ಬಂತು ಅಲ್ವಾ? 2 3 4 ಈ ರೀತಿಯಲ್ಲಿ ಬಂದರೆ ಅದೇನಾಗಿರುತ್ತೆ? ರ್ಯಾಷನಲ್ ನಂಬರ್ ಆಗಿರುತ್ತೆ. ಯಾವುದಿದೆ ಆಪ್ಷನ್ನು? ನಮ್ಗೆ ಕೇಳ್ತಿರೋದು ಯಾವುದು? ರ್ಯಾಷನಲ್ ನಂಬರ್. ಹಾಗಾಗಿ ಆಪ್ಷನ್ ಬಿ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ವಿಲ್ ಬಿ ದ 28 ಟರ್ಮ್ ಇನ್ ದ ಗಿವನ್ ಸೀಕ್ವೆನ್ಸ್? ಇದು ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ ಕೇಳಿದ್ದಾರೆ. -50, -47, -44 ಆದಮೇಲೆ 20ನೇ ಟರ್ಮು ಯಾವ್ದು ಬರುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಫಾರ್ಮುಲಾ ಏನಿದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಏನು? TN = ಕೊನೆ ಯಾವುದಾದ್ರು ಟರ್ಮ್ ಕೇಳಿದಾಗ, ಅಂದರೆ ಎಷ್ಟನೇ ಟರ್ಮ್ ಆದರೂ ಆಗಿರ್ಬೋದು, ಅದಕ್ಕೆ ಫಾರ್ಮುಲಾ ಏನಾಗುತ್ತೆ? TN = A + n - 1 × D ಆಗಿರುತ್ತೆ. ಓಕೆನಾ? ಇಲ್ಲಿ ಎ ಬೆಲೆ ಏನು? ಎ ಬೆಲೆ 50 ಆಗುತ್ತೆ. A = -50 ಆಗುತ್ತೆ. ಡಿ ಏನಾಗುತ್ತೆ? ಡಿ ಏನು ಮಾಡಬೇಕು? ಎರಡನೇ ಸಂಖ್ಯೆ ಮತ್ತು ಮೊದಲನೇ ಸಂಖ್ಯೆದು ವ್ಯತ್ಯಾಸವನ್ನು ನೋಡಬೇಕು. ಅಲ್ಲಿಗೆ -47 ಮೈನಸ್ ಆಫ್ ಮೈನಸ್ ಏನು? 50. ಅಲ್ಲಿಗೆ D = ಎಷ್ಟಾಗುತ್ತೆ? -47 ಪ್ಲಸ್ ಮೈನಸ್ ಆಫ್ ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ? ಪ್ಲಸ್ ಆಗುತ್ತೆ, ಪ್ಲಸ್ 50. ಅಲ್ಲಿಗೆ D = ಎಷ್ಟಾಗುತ್ತೆ? 3 ಆಗುತ್ತೆ. ಓಕೆನಾ? ನನಗೆ ಡಿನೂ ಸಿಕ್ತು, ಏನೂ ಸಿಕ್ತು. ಎನ್ನು ಕೊಟ್ಟಿದ್ದಾರೆ. ಎಷ್ಟು? 20ನೇ ಟರ್ಮ್ ಕೊಟ್ಟಿದ್ದಾರೆ. ಅಲ್ಲಿಗೆ T20 = ಏನಾಗುತ್ತೆ? ಎ ಎಷ್ಟು? -50 ಪ್ಲಸ್ ಎನ್ ಬೆಲೆ ಎಷ್ಟು? 20 -1. ಡಿ ಬೆಲೆ ಎಷ್ಟು? 3 ಆಗುತ್ತೆ. ಅಲ್ಲಿಗೆ -50 ಪ್ಲಸ್ 20ರಲ್ಲಿ 1 ಕಳೆದ್ರೆ 19. 19 3ರಲ್ಲಿ ಎಷ್ಟು? 57. -50 ಪ್ಲಸ್ 57 ಎಷ್ಟು ಬರುತ್ತೆ? 20ನೇ ಟರ್ಮ್ ಎಷ್ಟು? 7 ಆಗಿರುತ್ತೆ. ಓಕೆನಾ? 20ನೇ ಟರ್ಮ್ ಮೌಲ್ಯ ಎಷ್ಟಿರುತ್ತೆ? 7 ಆಗಿರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ ಡಿ 7 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ದ ಫೇಸ್ ವ್ಯಾಲ್ಯೂ ಆಫ್ 3 in 273965? ಏನು ಸಂಖ್ಯೆ ಕೊಟ್ಟಿದ್ದಾರೆ? 2 7 3 9 6 5. ಇದರಲ್ಲಿ 3ದ್ದು ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. 3ದ್ದು ಸ್ಥಾನ ಬೆಲೆ ಎಷ್ಟು? ಇದು ಬಿಡಿ ಯೂನಿಟ್ ಅಂತ ಕರಿತೀವಿ. ಇದು 10, ಇದು 100, ಇದೇನಾಗಿರುತ್ತೆ? 1000 ಆಗಿರುತ್ತೆ. ಓಕೆನಾ? ಹಾಗಾಗಿ 3ದ್ದು ಸ್ಥಾನ ಎಷ್ಟಾಗಿರುತ್ತೆ? 3000 ಆಗಿರುತ್ತೆ. ಇದ್ರ ಮುಖ ಬೆಲೆ ಎಷ್ಟಿರುತ್ತೆ? ಮುಖ ಬೆಲೆ ಈಗ 5ರದ್ದು ಎಷ್ಟು ಮುಖ ಬೆಲೆ? 5ನೇ. 6ರದ್ದು 6ನೇ. 9ರದ್ದು 9ನೇ. 3ರದ್ದು 3ನೇ. ಹಾಗಾಗಿ
ಮೂರದು ಮುಖಬೆಲೆ ಎಷ್ಟಾಗಿರುತ್ತೆ 3 ಆಗಿರುತ್ತೆ. ನಮಗೇನು ಕೇಳ್ತಿರೋದು ಇವೆರಡರ ವ್ಯತ್ಯಾಸ ಕೇಳ್ತಾರೆ. ವ್ಯತ್ಯಾಸ ಅಂದರೆ ಏನು ಮಾಡಬೇಕು, ದೊಡ್ಡದಿಂದ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಬೇಕು. ಅಲ್ಲಿಗೆ 3000 ಮೈನಸ್ 3 ಎಷ್ಟು ಬರುತ್ತೆ, 2997 ಬರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಕಾನ್ಸೆಪ್ಟ್ ಮೇಲೆ ಮಿಕ್ಸ್ ಆಗಿರೋ ಕ್ವಶನ್ಸ್ಗಳಿವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 12? ಏನು ಹೇಳ್ತಾ ಇದ್ದಾರೆ, 12ರಿಂದ ಭಾಗ ಆಗುವಂಥ ಸಂಖ್ಯೆ ಯಾವುದು, ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವ ಸಂಖ್ಯೆ 12ರಿಂದ ಭಾಗ ಆಗುತ್ತೆ ಅಂತ ಕೇಳ್ತಾರೆ. 12ನ ಯಾವ ರೀತಿ ಬರಿಬೋದು, 12ನ 4 × 3 ಬರಿಬೋದು. ಇದನ್ನು ಅಷ್ಟೇ ಡಿವಿಸಿಬಿಲಿಟಿ ರೂಲ್ನ ಲಾಸ್ಟು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ 12ರಿಂದ ಭಾಗ ಆಗಬೇಕು ಅಂದಿರೋ ಸಂಖ್ಯೆ ಅಂದರೆ 4ನೇ ಕಂಡೀಷನ್ನು ಇನ್ನೂ ಸ್ಯಾಟಿಸ್ಫೈ ಆಗಬೇಕು ಮತ್ತು 3ನೇ ಕಂಡೀಷನ್ನು ಸ್ಯಾಟಿಸ್ಫೈ ಆಗಬೇಕು. 4ನೇ ಡಿವಿಸಿಬಿಲಿಟಿ ಆಫ್ 4 ಏನು ಹೇಳುತ್ತೆ, ಕೊನೆ 2 ಅಂಕಿ ನೋಡಬೇಕು. ಓಕೆನಾ, ಯಾವುದಾದ್ರು ಸಂಖ್ಯೆಯಲ್ಲಿ ಕೊನೆ 2 ಅಂಕಿ ನೋಡಬೇಕು. ನೋಡ್ಬಿಟ್ಟು ಏನು ಮಾಡಬೇಕು, 4ರಿಂದ ಭಾಗ ಆಗುತ್ತಾಗಲ್ವ ನೋಡಬೇಕು. ಕೊನೆ 2 ಅಂಕಿ ಏನಿದೆ, 12 ಇದೆ, ಇಲ್ಲೂ 12 ಇದೆ, 12 ಇದೆ, 12 ಇದೆ. ಓಕೆನಾ, 4ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಓಕೆನಾ, ಬರೀ 4ರಿಂದ ಮಾತ್ರ ಅಲ್ಲ, 3ರಿಂದನೂ ಭಾಗ ಆಗಬೇಕು. ಓಕೆನಾ, 3ರಿಂದನೂ 2ರಿಂದನೂ ಭಾಗ ಆದರೆ ಅದೇನಾಗಿರುತ್ತೆ, 12ರಿಂದ ಭಾಗ ಆಗುತ್ತೆ ಅಂತ. ಓಕೆನಾ, 3ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು, ಅಂಕಿಗಳನ್ನ ಕೂಡಿಸ್ತಾ ಹೋಗಿ, ಕೂಡಿಸ್ಬಿಟ್ಟು ಏನು ಮಾಡಿ 3ರಿಂದ ಭಾಗ ಆಗುತ್ತೆ ಆಗಲ್ವ ನೋಡಿ. ಇಲ್ಲ ಅಂದರೆ 3, 6, 9 ಯಾವ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅದನ್ನ ಅಲ್ಲೇ ಕ್ಯಾನ್ಸಲ್ ಮಾಡ್ತಾ ಹೋಗಿ. ಇವಾಗ ಇಲ್ಲಿ ಮೊದಲನೇ ಆಪ್ಷನಲ್ಲಿ 7, 3, 4 ಒಂದಿದೆ. 3ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು, 3 ಬಂದರೆ ಅಲ್ಲೇ ಕ್ಯಾನ್ಸಲ್ ಮಾಡಿ. 3 3ರಿಂದ ಭಾಗ ಆಗುತ್ತೆ, 1 + 2 ಎಷ್ಟಾಗುತ್ತೆ, 3 3ರಿಂದ ಭಾಗ ಆಗುತ್ತೆ. 7 + 4 ಎಷ್ಟಾಯಿತು, 11 11 3ರಿಂದ ಭಾಗ ಆಗುತ್ತಾ, ಆಗಲ್ಲ. ಹಾಗಾಗಿ ಈ ಸಂಖ್ಯೆ 3ರಿಂದ ಭಾಗ ಆಗಲ್ಲ. ನೆಕ್ಸ್ಟು 6 3ರಿಂದ ಭಾಗ ಆಗುತ್ತೆ, 3 3ರಿಂದ ಭಾಗ ಆಗುತ್ತೆ. 1 + 2 ಎಷ್ಟಾಗುತ್ತೆ, 3 3ರಿಂದ ಭಾಗ ಆಗುತ್ತೆ. 4 4 3ರಿಂದ ಭಾಗ ಆಗುತ್ತಾ, ಆಗಲ್ಲ. ಹಾಗಾಗಿ ಈ ಸಂಖ್ಯೆನೂ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ನೋಡೋಣ. 3 3ರಿಂದ ಭಾಗ ಆಗುತ್ತೆ, 1 + 2 ಎಷ್ಟಾಗುತ್ತೆ, 3 3ರಿಂದ ಭಾಗ ಆಗುತ್ತೆ. 8 + 4 ಏನಾಗುತ್ತೆ, 3ರಿಂದ ಭಾಗ ಆಗುತ್ತೆ. ಅಲ್ಲಿಗೆ ಯಾವುದೋ ಆಪ್ಷನ್ ಸಿ ಕಂಪ್ಲೀಟಾಗಿ 12ರಿಂದ ಭಾಗ ಆಗುತ್ತೆ. 4ನೇ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು ಮತ್ತು 3ನೇ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು. ಇನ್ನೊಂದು ಆಪ್ಷನ್ ಇದೆ, ಅದನ್ನು ನೋಡ್ಬಿಡೋಣ. 9 3ರಿಂದ ಭಾಗ ಆಗುತ್ತೆ, 3 3ರಿಂದ ಭಾಗ ಆಗುತ್ತೆ. 1 + 2 ಎಷ್ಟಾಯಿತು, 3 ಭಾಗ ಆಗುತ್ತೆ. ಇನ್ನೆಷ್ಟು ಉಳ್ಕೊತು, 4 4 3ರಿಂದ ಭಾಗ ಆಗುತ್ತಾ, ಆಗಲ್ಲ. ಹಾಗಾಗಿ ಈ ಆಪ್ಷನ್ನು ಆಗಲ್ಲ. ಯಾವುದೋ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 3 ಡಜನ್ ಆ್ಯಪಲ್ ಕಾಸ್ಟ್ ₹90. ಹೌ ಮೆನಿ ಆ್ಯಪಲ್ಸ್ ಕ್ಯಾನ್ ಬಿ ಬಾಟ್ ಫಾರ್ 240? 3 ಡಜನ್ ಆ್ಯಪಲ್ನ ₹90 ತರ್ತಾ ಇದ್ದಾರೆ. ಹಾಗಾದರೆ ಎಷ್ಟು ₹240 ಎಷ್ಟು ಆ್ಯಪಲ್ನ ತರ್ಬೋದು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಓಕೆನಾ, 3 ಡಜನ್ ಅಂತ ಹೇಳ್ತಾರೆ. 1 ಡಜನ್ಗೆ ಎಷ್ಟು, 12. ಹಾಗಾದರೆ 3 ಡಜನ್ಗೆ ಏನಾಗುತ್ತೆ, 12 × 3 ಎಷ್ಟಕ್ಕೆ ತರ್ತಾ ಇದ್ದಾರೆ, ₹90 ತರ್ತಾ ಇದ್ದಾರೆ. ನಮಗೆ ಕೇಳ್ತಾ ಇರೋದೇನು, ₹240 ಎಷ್ಟು ತರ್ತಾರೆ ಅಂತ ಕೇಳ್ತಾ ಇರೋದು. ₹240 ಎಷ್ಟು ಸೇಬ್ನ ಅಂತ ತರ್ತಾರೆ. ನಾನು ಇಲ್ಲಿ ಡಜನ್ನ ಏನು ಮಾಡಿದ್ದೀನಿ, ನಂಬರ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಏನಕ್ಕೆ, ನಮಗೆ ಇಲ್ಲಿ ಕೇಳ್ತಿರೋದೇನೋ ಎಷ್ಟು ಆ್ಯಪಲ್ ತರ್ತಾ ಇದ್ದಾರೆ ಅಂತ, ಎಷ್ಟು ಡಜನ್ ತರ್ತಾ ಇದ್ದಾರೆ ಅಂತಲ್ಲ, ಎಷ್ಟು ಆ್ಯಪಲ್ ತರ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಡಜನ್ನಿಂದ ಏನು ಈ ನಂಬರ್ ಆಫ್ ಆ್ಯಪಲ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಎಕ್ಸ್ ಅಂತ ತೊಗೊಳ್ಳಿ. ಎಕ್ಸ್ ಇಂಟು 90 ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಇದು 12 × 3 × 240. ಓಕೆನಾ, ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. 3 1 3 3 3 1 3 4. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 24 × 4 ಎಷ್ಟಾಗುತ್ತೆ, 96. ₹240 ಎಷ್ಟು ಸೇಬ್ ತರ್ಬೋದು, 96 ಸೇಬ್ ತರ್ಬೋದು. ಯಾವುದಿದೆ ಆಪ್ಷನು, ಆಪ್ಷನ್ ಬಿ 96 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಬ್ಸಲ್ಯೂಟ್ 3 × 1 - 6? ಸಂಖ್ಯೆಗಳು 2 ಲೈನ್ ಮಧ್ಯೆ ಕೊಟ್ಟಿದ್ರೆ ಅದನ್ನೇಂತ ಕರಿತೀವಿ, ಆಬ್ಸಲ್ಯೂಟ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಏನು ಮಾಡಬೇಕು, 3 × 1 ಎಷ್ಟಾಗುತ್ತೆ, 3 - 6 ಎಷ್ಟಾಗುತ್ತೆ, -3. ಈ ಆಬ್ಸಲ್ಯೂಟಿಂದ ಹೊರಗಡೆ ತೆಗೆದಾಗ ಸಂಖ್ಯೆನ ಏನು ಬರುತ್ತೆ, ನಮಗೆ ಮೈನಸ್ ಇರಲಿ ಪ್ಲಸ್ ಇರಲಿ ಯಾವಾಗಲೂ ಪ್ಲಸ್ಸಲ್ಲೇ ಬರುತ್ತೆ. ಹಾಗಾಗಿ ಆಬ್ಸಲ್ಯೂಟ್ ಆಫ್ -3 ಎಷ್ಟು ಬರುತ್ತೆ, 3 ನಮಗೆ ಆನ್ಸರ್ ಸಿಗುತ್ತೆ. ಯಾವುದಿದೆಯಾ ಆಪ್ಷನು, ಆಪ್ಷನ್ ಎ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 16 ಟರ್ಮ್ ಆಫ್ ದ ಗಿವನ್ ಸೀರೀಸ್? ಇದು ಅರ್ಥಮೆಟಿಕ್ ಪ್ರೊಗ್ರೆಷನ್ ಇದೆ, ಅಂದರೆ ಸಮಾಂತರ ಶ್ರೇಣಿಯಲ್ಲಿದೆ. ಹೇಗೆ ಗೊತ್ತಾಗುತ್ತೆ, ವ್ಯತ್ಯಾಸಗಳು ನೋಡಿ. ಏನು,
ಎರಡನೇ ಟರ್ಮ್ ಮತ್ತು ಮೊದಲನೇ ಟರ್ಮ್ ವ್ಯತ್ಯಾಸ ಎಷ್ಟು ನೋಡಿ ಎಷ್ಟು ಬರುತ್ತೆ. 13/2 ಅಂದರೆ ಎಷ್ಟು ಕರಿತೀವಿ 6.5. 6.5 ಮೈನಸ್ 6 ಎರಡನೇ ಟರ್ಮ್ ಮತ್ತು ಮೊದಲನೇ ಟರ್ಮ್ ವ್ಯತ್ಯಾಸ ಎಷ್ಟು ಬರುತ್ತೆ 0.5 ಬರುತ್ತೆ. ನೆಕ್ಸ್ಟು ಬೇಕಾದರೆ ಇನ್ನೊಂದು ಟರ್ಮ್ ನೋಡಿ 7 ಮತ್ತು 13/2 ವ್ಯತ್ಯಾಸ ನೋಡಿ. 7 ಮೈನಸ್ 13/2 ಅಂದರೆ ಎಷ್ಟು 6.5 ಇದೆ, ಎಷ್ಟು ಬರುತ್ತೆ 0.5. ಓಕೆನಾ. ವ್ಯತ್ಯಾಸ ಸೇಮ್ ಇದ್ದರೆ ಅದನ್ನೇನಂತ ಕರಿತೀವಿ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನಮಗೆ ಇಲ್ಲಿ ಏನು ಹೇಳಿದ್ದಾರೆ ಮೊತ್ತ ಕೇಳಿದ್ದಾರೆ ಅಂದರೆ ಏನು ಮಾಡಬೇಕು 6 + 13/2 13/2 + 7 7 + 15/2 ಎಲ್ಲಿ ತನಕ 16ನೇ ಟರ್ಮ್ ತನಕ ಎಷ್ಟು ಮೊತ್ತ ಆಗುತ್ತೆ ಅಂತ ಕೇಳ್ತಾ ಇರೋದು. ಓಕೆನಾ. ಈ ರೀತಿ ಕೇಳಿದಾಗ ಫಾರ್ಮುಲಾ ಏನಿದೆ SN = n/2 × 2a + n - 1 × d ಆಗುತ್ತೆ. ಓಕೆನಾ. ಡಿಫ್ರೆನ್ಸ್ ಗೊತ್ತಾಯಿತು ಎಷ್ಟು 0.5 ಇದೆ. ಎ ಬೆಲೆ ಎಷ್ಟಿದೆ ಮೊದಲನೇ ಟರ್ಮ್ ಯಾವುದಿದೆ ಅದು ಎ ಬೆಲೆ ಆಗಿರುತ್ತೆ ಯಾವುದು 6. ಎನ್ ಬೆಲೆ ಎಷ್ಟು 16 ಅಲ್ಲಿಗೆ 16/2 ಇಂಟು ಕೊನೆ ಟರ್ಮ್ ಯಾವುದು 16 ಹಾಗಾಗಿ ಎನ್ ಬೆಲೆ ಎಷ್ಟಾಗುತ್ತೆ 16 ಆಗುತ್ತೆ. 2 ಇಂಟು ಎ ಬೆಲೆ ಎಷ್ಟು 6 ಪ್ಲಸ್ ಎನ್ ಬೆಲೆ ಎಷ್ಟು 16 ಮೈನಸ್ 1 ಡಿ ಬೆಲೆ ಎಷ್ಟಿದೆ 0.5 0.5 ಹೆಂಗೆ ಬರೀಬೋದು ಅರ್ಧ ಅಂತ ಬರೀಬೋದು. ಅಲ್ಲಿಗೆ 2 1 2 8 8 ಇಂಟು 2 6 ಎಷ್ಟಾಗುತ್ತೆ 12 ಪ್ಲಸ್ 16 ಮೈನಸ್ ಒಂದೆಷ್ಟು 15 15 / 2 8 ಇಂಟು 2 12 ಎಷ್ಟು ಇಲ್ಲೇನಿಲ್ಲ ಅಂದರೆ ಎಲ್ ಸಿ ಎಮ್ಮು 1 ಅಂತ ಅರ್ಥ. 12 2 ಎಷ್ಟಾಗುತ್ತೆ 24 24 ಪ್ಲಸ್ 15 ಎಷ್ಟು 39 39 / 2 2 1 2 4 ಅಲ್ಲಿಗೆ 4 ಇಂಟು 39 ಮಾಡಿದ್ರೆ ಎಷ್ಟು ಬರುತ್ತೆ 156 ಬರುತ್ತೆ. ಯಾವುದಿದೆ ಆಪ್ಷನು ಆಪ್ಷನ್ ಸಿ 156 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಂದ್ರೇನು 6 3/2 7 15/2 ಈ ಥರ 16 ಟರ್ಮ್ ತನಕ ಆ್ಯಡ್ ಮಾಡ್ತಾ ಹೋದರೆ ಎಷ್ಟು ಬರುತ್ತೆ ಮೊತ್ತ 156 ಬರುತ್ತೆ. ಓಕೆನಾ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ ಎ 3-digit ನಂಬರ್ ದ 100th digit is 4 times the unit digit and the 10th digit is thrice the unit digit. The sum of the digits is 8. What is the 10th digit in the number? ಏನು ಹೇಳ್ತಾ ಇದ್ದಾರೆ 3 ಅಂಕಿ ನಂಬರ್ ಇದೆ, ಅದನ್ನು ನಾನು XYZ ಅಂತ ತಗೋತೀನಿ. ಎಷ್ಟು ಅಂಕಿ ಇದೆ 3 ಅಂಕಿ ಇದೆ, ಹಾಗಾಗಿ XYZ X ಒಂದು ಅಂಕಿ Y ಒಂದು ಅಂಕಿ Z ಒಂದು ಅಂಕಿ. ಇಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದಾರೆ 100 digit is 4 times the unit digit. 100 digit ಯಾವುದು X. ಈ Xು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ 4 times the unit digit ಅಂತ ಇದ್ದಾರೆ. ಯೂನಿಟ್ ಡಿಜಿಟ್ ಯಾವುದು Z. ಯೂನಿಟ್ ಡಿಜಿಟ್ದ 4 ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು 10th digit ಯಾವುದು Y ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ 3 thrice the unit digit ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯೂನಿಟ್ ಡಿಜಿಟ್ ಎಷ್ಟಿದೆ ಅದರದ್ದು 3 ಭಾಗ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಮ್ ಆಫ್ ದ ಡಿಜಿಟ್ ಇಸ್ 8 ಅಂತ ಹೇಳ್ತಾರೆ. ಅಂದರೆ ಎಲ್ಲ ಡಿಜಿಟ್ಸ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ 8 ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ X + Y + Z = ಎಷ್ಟಾಗುತ್ತೆ 8 ಆಗುತ್ತೆ. ಇಲ್ಲಿ ಏನು ಮಾಡಿ ಅಂತ ಅಂದರೆ ನಮ್ಗೆ ಕೇಳ್ತಿರೋದೇನೋ 10th digit ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನನಗೆ ಇಲ್ಲೂ Z ಇದೆ, ಇಲ್ಲೂ Z ಇದೆ, ಇಲ್ಲೂ Z ಇದೆ, ಕರೆಕ್ಟ್ ಅಲ್ವಾ. X ಜಾಗಕ್ಕೆ ಏನು ಮಾಡಿ Z ಬರೋ ಥರ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಲ್ಲಿಗೆ X = 4Z ಪ್ಲಸ್ Y = 3Z ಪ್ಲಸ್ Z = ಎಷ್ಟಾಯಿತು 8 ಆಯಿತು. 4 3 4Z 3Z 1Z ಎಷ್ಟಾಗುತ್ತೆ 8Z = ಎಷ್ಟಾಗುತ್ತೆ 8 ಆಗುತ್ತೆ. ಅಲ್ಲಿಗೆ 8 1 Z = ಎಷ್ಟಾಯಿತು 1 ಆಯಿತು. ನಮಗೆ ಕೇಳ್ತಾ ಇರೋದೇನು 10th digit ಎಷ್ಟು ಅಂತ ಕೇಳ್ತಾರೆ. 10th digit ಯಾವುದು Y = ಎಷ್ಟು 3Z ಅಲ್ವಾ. 3 ಇಂಟು Z ಬೆಲೆ ಎಷ್ಟು 1 ಆಗುತ್ತೆ. ಅಲ್ಲಿಗೆ Y = ಎಷ್ಟಾಗುತ್ತೆ 3 ಆಗುತ್ತೆ. ಓಕೆನಾ. ಹಾಗಾದರೆ X = ಎಷ್ಟಾಗುತ್ತೆ ನಮ್ಗೆ ಯಾವುದೋ ನಮ್ಗೆ ಕೇಳ್ತಾ ಇರೋದು ಯಾವುದು 10th digit ಅಂತ, ಹಾಗಾಗಿ ಆಪ್ಷನ್ ಬಿ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಹಾಗಾದರೆ X ಎಷ್ಟಾಗುತ್ತೆ 100 digit ಎಷ್ಟಾಗುತ್ತೆ 4 ಇಂಟು Z ಬೆಲೆ ಎಷ್ಟು 1, ಅಲ್ಲಿಗೆ X = ಎಷ್ಟಾಗುತ್ತೆ 4 ಆಗುತ್ತೆ. ಓಕೆನಾ. ಅಲ್ಲಿಗೆ XYZ. ಹಾಗಾದರೆ ಆ ಸಂಖ್ಯೆ ಯಾವುದು X ಎಷ್ಟು 4, Y ಎಷ್ಟು 3, Z ಎಷ್ಟು 1. ಓಕೆನಾ. 431 ಆ ಸಂಖ್ಯೆ ಆಗಿರುತ್ತೆ. ಬೇಕಾದ್ರೆ ಆ್ಯಡ್ ಮಾಡಿ 4 3 1 ಆ್ಯಡ್ ಮಾಡಿದ್ರೆ ಅವ್ರು ಹೇಳಿದ್ದಾರೆ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ 8 ಬರುತ್ತೆ ಅಂತ ಹೇಳ್ತಾರೆ. ಓಕೆನಾ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಾಂಪೋಸಿಟ್ ನಂಬರ್. ಕೆಳಗಿನವುಗಳಲ್ಲಿ ಯಾವುದು ಸಂಯೋಜಿತ ಸಂಖ್ಯೆ ಅಂತ ಹೇಳಿದ್ದಾರೆ. ಸಂಯೋಜಿತ ಸಂಖ್ಯೆ ಅಂತಲೂ ಅನ್ಬೋದು ಅಥವಾ ಸಂಯುಕ್ತ ಸಂಖ್ಯೆ ಅಂತಲೂ ಅನ್ಬೋದು. ಯಾವ ರೀತಿ ಐಡೆಂಟಿಫೈ ಮಾಡೋದು, ಇದನ್ನು ಐಡೆಂಟಿಫೈ ಮಾಡೋಕ್ಕೆ ವರ್ಗ ಗೊತ್ತಿರಬೇಕು.
ಸಂಖ್ಯೆಗಳದ್ದು ವರ್ಗ ಗೊತ್ತಿರಬೇಕು. ಈಗ 31 ಯಾವ ವರ್ಗದ ಮಧ್ಯೆ ಬರುತ್ತೆ ನೋಡೋಣ. 31 ಯಾವ ವರ್ಗದ ಮಧ್ಯೆ ಬರುತ್ತೆ? 5 ಸ್ಕ್ವೇರ್ ಮತ್ತು 6 ಸ್ಕ್ವೇರ್ ಅಲ್ವಾ? 5 ಸ್ಕ್ವೇರ್ ಅಂದರೆ ಎಷ್ಟು? 25, 31 ಮತ್ತು 6 ಸ್ಕ್ವೇರ್ ಅಂದರೆ 36. ಓಕೆನಾ? ಹಾಗಾದರೆ ಏನಾಯಿತು? 6 ಕೆಳಗಡೆ ಇದೆ ಅಲ್ವಾ? 6 ಕೆಳಗಡೆ ಯಾವುದ್ಯಾವುದು ಪ್ರೈಮ್ ನಂಬರ್ ಬರುತ್ತೆ ನೋಡಬೇಕು. ಪ್ರೈಮ್ ನಂಬರ್ ಅಂದ್ರೇನು? ಅವಿಭಾಜ್ಯ ಸಂಖ್ಯೆ. ಯಾವ್ದು ಬರುತ್ತೆ? 2 ಬರುತ್ತೆ, 3 ಬರುತ್ತೆ, 5 ಬರುತ್ತೆ. ಇದು ಬಿಟ್ಟರೆ ಯಾವುದು ಬರಲ್ಲ. ಈ ಸಂಖ್ಯೆಯಿಂದ ಈ ಕೆಳಗೆ ಈ 2, 3, 5 ಇದೆಯಲ್ಲ, ಈ ಸಂಖ್ಯೆಯಿಂದ 31 ಭಾಗ ಆಗುತ್ತಾ ನೋಡಬೇಕು. ಭಾಗ ಆಗಲಿಲ್ಲ ಅಂತ ಅಂದರೆ ಅದು ಸಂಯೋಜಿತ ಸಂಖ್ಯೆ ಅಲ್ಲ. ಓಕೆನಾ? ಅಂದರೆ ಕಾಂಪೋಸಿಟ್ ನಂಬರ್ ಅಲ್ಲ. 31 2ರಿಂದ ಭಾಗ ಆಗುತ್ತಾ? ಆಗಲ್ಲ. 3ರಿಂದ ಭಾಗ ಆಗುತ್ತಾ? ಆಗಲ್ಲ. 5ರಿಂದ ಭಾಗ ಆಗುತ್ತಾ? ಆಗಲ್ಲ. ಹಾಗಾಗಿ ಈ ಆಪ್ಷನ್ನು ಆಗಲ್ಲ. ನೆಕ್ಸ್ಟು 61 ಇದೆ. ಯಾವುದ್ರ ಮಧ್ಯೆ ಬರುತ್ತೆ? 8 ಸ್ಕ್ವೇರ್ ಮತ್ತು 7 ಸ್ಕ್ವೇರ್ ಮಧ್ಯೆ ಬರುತ್ತೆ. 8 ಸ್ಕ್ವೇರ್ ಮತ್ತು 7 ಸ್ಕ್ವೇರ್ ಮಧ್ಯೆ ಬರುತ್ತೆ. ಹಾಗಾದರೆ 8ರಿಂದ ಕೆಳಗಡೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದೆ ನೋಡಬೇಕು. ಯಾವುದು? 2, 3, 5 ಮತ್ತು 7. ಓಕೆನಾ? ಬಂದಿರೋಂಥ ಅವಿಭಾಜ್ಯ ಸಂಖ್ಯೆಯಿಂದ ಭಾಗ ಆಗುತ್ತಾ ನೋಡಬೇಕು. 61 ಆಗುತ್ತಾ? 2ರಿಂದ ಆಗುತ್ತಾ? 2ರಿಂದನೂ ಆಗಲ್ಲ, 3ರಿಂದನೂ ಆಗಲ್ಲ, 5ರಿಂದನೂ ಆಗಲ್ಲ, 7ರಿಂದನೂ ಆಗಲ್ಲ. ನೆಕ್ಸ್ಟು 41 ಯಾವುದಕ್ಕಿಂತ ಕಮ್ಮಿ ಇದೆ? ಯಾವುದ್ರ ಮಧ್ಯೆ ಇದೆ? 6 ಸ್ಕ್ವೇರ್ ಮತ್ತು 7 ಸ್ಕ್ವೇರ್ ಮಧ್ಯೆ ಇದೆ ಅಲ್ವಾ? 7 ಸ್ಕ್ವೇರ್ ಅಂದರೆ 49, 6 ಸ್ಕ್ವೇರ್ ಅಂದರೆ 36. 7ಕ್ಕಿಂತ ಕಮ್ಮಿ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಇದೆ? 2, 3, 5. ಓಕೆನಾ? ಈ ಸಂಖ್ಯೆಗಳಿಂದ ಭಾಗ ಆಗುತ್ತಾ? ಆಗಲ್ಲ. 2ರಿಂದನೂ ಆಗಲ್ಲ, 3ರಿಂದನೂ ಆಗಲ್ಲ, 5ರಿಂದನೂ ಆಗಲ್ಲ. ನೆಕ್ಸ್ಟು 51 ಯಾವುದ್ರ ಮಧ್ಯೆ ಇದೆ? 7 ಸ್ಕ್ವೇರ್ ಮತ್ತು 8 ಸ್ಕ್ವೇರ್. ಅಲ್ಲಿಗೆ ಅದ್ರ ಮಧ್ಯೆ ಇದೆ ಅಲ್ವಾ? 7 ಸ್ಕ್ವೇರ್ ಅಂದರೆ 49, 8 ಸ್ಕ್ವೇರ್ ಅಂದರೆ 64. 8 ಕೆಳಗಡೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಇದೆ? 2, 3, 5, 7. ಓಕೆನಾ? ಈ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಭಾಗ ಆಗುತ್ತಾ? ಯಾವುದರಿಂದ ಭಾಗ ಆಗುತ್ತೆ ನೋಡೋಣ. 2ರಿಂದ ಆಗುತ್ತಾ? ಆಗಲ್ಲ. 3ರಿಂದ ಆಗುತ್ತಾ? ಆಗುತ್ತೆ. 51 3ರಿಂದ ಭಾಗ ಆಗುತ್ತೆ. 3 × 17 ಮಾಡಿದ್ರೆ ಎಷ್ಟು ಬರುತ್ತೆ? 51 ಬರುತ್ತೆ. ಹಾಗಾಗಿ ಇದು ಏನಾಗಿರುತ್ತೆ? ಕಾಂಪೋಸಿಟ್ ನಂಬರ್ ಅಂದರೆ ಸಂಯೋಜಿತ ಸಂಖ್ಯೆ ಆಗಿರುತ್ತೆ. ಇವ್ಯಾವು ಕಾಂಪೋಸಿಟ್ ನಂಬರ್ಸ್ ಅಲ್ಲ. ಅಂದರೆ ಇವೆಲ್ಲ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ, ಅಂದರೆ ಪ್ರೈಮ್ ನಂಬರ್ ಆಗಿರುತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಿಮಗೆ ಹೇಳಿದ್ದೀನಿ ಪ್ರೈಮ್ ನಂಬರ್ಸ್ ಅಂದ್ರೇನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೇನು, ಈವನ್ ನಂಬರ್ಸ್ ಅಂದ್ರೇನು, ಆಡ್ ನಂಬರ್ಸ್ ಅಂದ್ರೇನು ಅಂತ ಲಾಸ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 9? ಈ ಕೆಳಗಿನ ಯಾವ ಸಂಖ್ಯೆಯನ್ನು 9ರಿಂದ ಭಾಗಿಸಬಹುದು? 9ರಿಂದ ಭಾಗಿಸ್ಬೇಕು ಅಂದರೆ ಏನು ಮಾಡಬೇಕು? ಭಾಗ ಆಗುತ್ತಾ ಅಂತ ನೋಡೋದಕ್ಕೆ ಏನು ಮಾಡಬೇಕು? ಅಂಕಿಗಳನ್ನ ಕೂಡಿಸ್ತಾ ಹೋಗ್ಬೇಕು. ಕೂಡಿಸ್ಬಿಟ್ಟು 9ರಿಂದ ಭಾಗ ಆಗುತ್ತಾ ಅಲ್ವಾ ನೋಡಬೇಕು. ಇಲ್ಲಾಂದರೆ 9ರಿಂದ ಯಾವ್ಯಾವ ಸಂಖ್ಯೆ 9ರಿಂದ ಇಂಟು ಆಗೋಂಥ ಸಂಖ್ಯೆ ಇರ್ತಾವಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗಿ. ಇಲ್ಲಿ 5 + 4 ಎಷ್ಟು? 9 ಕ್ಯಾನ್ಸಲ್ ಆಗುತ್ತೆ. 8 + 7 ಎಷ್ಟು? 15. 15 + 6 21. 21 9ರಿಂದ ಭಾಗ ಆಗುತ್ತಾ? ಆಗಲ್ಲ. ಹಾಗಾಗಿ ಈ ಸಂಖ್ಯೆನೂ ಆಗಲ್ಲ. ನೆಕ್ಸ್ಟು 5 + 6 ಎಷ್ಟು? 11. 11 + 7 ಎಷ್ಟು? 18. ಇನ್ನೆಷ್ಟು ಉಳಿಯುತ್ತೆ? 6 + 5 ಎಷ್ಟು? 11. 11 9ರಿಂದ ಭಾಗ ಆಗುತ್ತಾ? ಆಗಲ್ಲ. ಹಾಗಾಗಿ ಈ ಆಪ್ಷನ್ನು ಆಗಲ್ಲ. ನೆಕ್ಸ್ಟು 4 + 7 ಎಷ್ಟು? 11. 11 + 8 19. 19 + 6 25. 25 + 2 ಎಷ್ಟಾಗುತ್ತೆ? 27. 27 ಏನಾಗಿದೆ? 9ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಹಾಗಾಗಿ ಈ ಆಪ್ಷನ್ನು ಏನಾಗಿರುತ್ತೆ? ಕಂಪ್ಲೀಟಾಗಿ 9ರಿಂದ ಭಾಗ ಆಗುತ್ತೆ. ಇನ್ನೊಂದು ಆಪ್ಷನ್ ನೋಡ್ಬಿಡೋಣ. 5 + 4 ಎಷ್ಟು? 9. 3 + 2 + 1 ಎಷ್ಟಾಗುತ್ತೆ? 6 ಆಗುತ್ತೆ. 6 9ರಿಂದ ಭಾಗ ಆಗುತ್ತಾ? ಆಗಲ್ಲ. ಹಾಗಾಗಿ ಈ ಆಪ್ಷನ್ನು 9ರಿಂದ ಭಾಗ ಆಗಲ್ಲ. ಯಾವುದಾಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ 472 ಪೀಸ್ ಆಫ್ ಪ್ಲೇವುಡ್ ಈಚ್ 0.23 cm thick ಆರ್ ಪಿಲ್ಡ್ ಆನ್ ಟಾಪ್ ಆಫ್ ಈಚ್ ಅದರ್, ವಾಟ್ ವುಡ್ ಬಿ ದ ಹೈಟ್ ಆಫ್ ದ ಪಿಲ್ ಇನ್ ಮೀಟರ್? ಏನು ಹೇಳ್ತಾ ಇದ್ದಾರೆ? ಒಂದು ಪ್ಲೇವುಡ್ ಇದೆ. ಆ ಪ್ಲೇವುಡ್ ಎಷ್ಟು ಇದೆ? 0.23 cm ಇದೆ. ಅಂಥದ್ದು 472 ಪೀಸ್ ಇದೆ. ಹಾಗಾದರೆ ಅವನ್ನ ಒಂದ್ರ ಮೇಲೆ ಒಂದು ಇಟ್ಟರೆ ಎಷ್ಟು ಹೈಟ್ ಆಗುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಇದನ್ನ ಏನು ಕೇಳ್ತಾ ಇದ್ದಾರೆ, ಇದು ಸೆಂಟಿಮೀಟ್ರಲ್ಲಿದೆ, ಇದನ್ನೇನು ಮಾಡಬೇಕು? ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಒಂದು ಪೀಸ್ ಎಷ್ಟಿದೆ? 0.23 cm ಇದೆ. ಹಾಗಾದರೆ 472 ಪೀಸ್ ಎಷ್ಟಾಗುತ್ತೆ? ಇಂಟು ಮಾಡಬೇಕು. 472 ಪೀಸು. ಹೈಟ್ ಬೇಕು ಅಂದರೆ, ಟೋಟಲ್ ಹೈಟ್ ಬೇಕು ಅಂದರೆ ಇಂಟು ಮಾಡಬೇಕು. ಓಕೆನಾ? ಇಲ್ಲಿ 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರ್ ಅಂತ ನಮ್ಗೆ ಗೊತ್ತಿದೆ. ಎಷ್ಟು? 100 ಸೆಂಟಿಮೀಟರ್. ಹಾಗಾದರೆ 1 ಸೆಂಟಿಮೀಟ್ರಿಗೆ ಎಷ್ಟಾಗುತ್ತೆ? 1 ಮೀಟರ್ ಡಿವೈಡ್ ಬೈ 100 ಆಗುತ್ತೆ. ಓಕೆನಾ? 1 ಸೆಂಟಿಮೀಟ್ರ್ ಜಾಗಕ್ಕೆ ಏನು ಮಾಡಬೇಕು? 1 ಮೀಟರ್ ಡಿವೈಡ್ ಬೈ 100 ಹಾಕಿ. ಅಲ್ಲಿಗೆ 0.23 ಇಂಟು 1 ಮೀಟರ್ ಡಿವೈಡ್ ಬೈ ಎಷ್ಟಾಗುತ್ತೆ? 100 ಆಗುತ್ತೆ. ಇಂಟು 472.
ಇಲ್ಲಿ ಇದನ್ನು 0.23ನ ಯಾವ ರೀತಿ ಬರಿಬೋದು, ನಾನು ಇದನ್ನು ಆಮೇಲೆ ಇದನ್ನು ಸಪ್ರೇಟಾಗಿ ಬರ್ಕೋತೀನಿ. 0.23ನ ಯಾವ ರೀತಿ ಬರ್ಬೋದು, ಫ್ರ್ಯಾಕ್ಷನಲ್ಲಿ ಬರೆಯೋದಾದರೆ ನಿಮಗೆ ಅದನ್ನು ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ ಟಾಪಿಕಲ್ಲಿ ಗೊತ್ತಾಗುತ್ತೆ. 0.23ನ 23 ಬರ್ಕೊಳ್ಳಿ. 23 ಬರ್ಕೊಂಡು ಪಾಯಿಂಟನ್ನು ಒಂದೊಂದು ತೊಗೊಳ್ಳಿ. ಪಾಯಿಂಟ್ ಒಂದೊಂದು ತೊಗೊಂಡು ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇದೆ, 2 ಬರೀರಿ. ಅಲ್ಲಿಗೆ 23ನೇ ಯಾವ ರೀತಿ ಬರೆಯುವುದು, 23/100 ಇಂಟು ಇಲ್ಲೆಷ್ಟು 472/100 ಇದೆ. ಓಕೆನಾ. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಮೇಲ್ಗಡೆ ಎಲ್ಲ ಏನಿದೆ 10856 10856 10856 ಇದೆ, ಎಲ್ಲದರಲ್ಲೂ ಇದೆ ಅಲ್ವಾ. ಅಂದರೆ ಇವೆರಡನ್ನು ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ, 10856 ಬರುತ್ತೆ. ಡಿವೈಡ್ ಬೈ ಎಷ್ಟು, 1 2 3 4 0 ಇದೆ, ಅಲ್ಲಿಗೆ ಎಷ್ಟಾಗುತ್ತೆ, 10,000 ಆಗುತ್ತೆ. ಓಕೆನಾ. ಇದನ್ನು ಯಾವ ರೀತಿ ಬರೆಯೋದು, ಒಂದನ್ನ ಪಾಯಿಂಟ್ ಅಂತ ತಗೊಳ್ಳಿ. ಎಷ್ಟು ಅಂಕಿದೆ ಒಂದಾದಮೇಲೆ 1 2 3 4 ಹಿಂದ್ಗಡೆಯಿಂದ ಕೌಂಟ್ ಮಾಡ್ಕೊಂಬನ್ನಿ. 1 2 3 4 ಅಂಕಿ ಆಯಿತು. 4 ಅಂಕಿ ಆದಮೇಲೆ ಈ ಒಂದಿದ್ದೀರ ಇದನ್ನು ಪಾಯಿಂಟ್ ಅಂತ ತಗೊಂಡಾಗ 4 ಅಂಕಿ ಆದಮೇಲೆ ಏನು ಮಾಡೋಕ್ಕೆ, 1 ಪಾಯಿಂಟ್ ಹಿಡಿಕೆ, ಅಲ್ಲಿಗೆ ಎಷ್ಟಾಗುತ್ತೆ, 1.0856 ಮೀಟರ್ ಆಗಿರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ ಬಿ 1.0856 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನಿದೆ ಕ್ವಶನು, ಸಮ್ ಆಫ್ ದ ನ್ಯಾಚುರಲ್ ನಂಬರ್ ಫ್ರಮ್ 1 to 100, 1ರಿಂದ 100 ತನಕ ನೈಸರ್ಗಿಕ ಸಂಖ್ಯೆಗಳ ಒಟ್ಟು ಮೊತ್ತ ಯಾವುದು, 1 2 3 ಎಲ್ಲಿ ತನಕ, 100 ತನಕ ಅಂತ ಹೇಳಿದ್ದಾರೆ. ಓಕೆನಾ. ಇಲ್ಲಿ ಎನ್ ಬೆಲೆ ಏನಾಗುತ್ತೆ, ಎನ್ ಬೆಲೆ 100 ಆಗುತ್ತೆ. ಫಾರ್ಮುಲಾ ಏನು, n × n+1 / 2. ಓಕೆನಾ. ಇದನ್ನು ಲಾಸ್ಟ್ ಟಾಪಿಕಲ್ಲಿ ಮಾಡಿದ್ದೀನಿ, ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎನ್ ಎಷ್ಟು, 100 ಇಂಟು 100 + 1 ಎಷ್ಟಾಗುತ್ತೆ, 101 / 2. 2 1 250, ಅಲ್ಲಿಗೆ 50 ಇಂಟು 101 ಮಾಡಿದ್ರೆ ಎಷ್ಟು ಬರುತ್ತೆ, 5050 ನಮಗೆ ಆನ್ಸರ್ ಬರುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ ಎ 5050 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಇದು ಪ್ರಿವಿಯಸ್ ಇರೋ ಕ್ವಶನ್ ಕೇಳಿರೋ ಕ್ವಶನ್ನೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನು, ಇಫ್ ದ ನಂಬರ್ x4562 is divisible by 9, ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ x? ಎಕ್ಸ್ 4 5 6 2 9ರಿಂದ ಭಾಗ ಆಗುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳ್ತಿರೋದು, ಎಕ್ಸ್ನ ಮುಖ ಬೆಲೆ ಎಷ್ಟು ಅಂತ ಕೇಳ್ತಿರೋದು. 9ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು, ಅಂಕಿಗಳನ್ನ ಕೂಡಿಸ್ತಾ ಹೋಗಬೇಕು. ಕೂಡಿಸ್ಬಿಟ್ಟು 9ರಿಂದ ಭಾಗ ಆಗುತ್ತಾ ಅಲ್ವಾ ನೋಡಬೇಕು. ಇಲ್ಲ ಅಂದರೆ ಯಾವುದು 9ರಿಂದ ಭಾಗ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು. 4 + 5 ಎಷ್ಟಾಗುತ್ತೆ, 9 ಭಾಗ ಆಗುತ್ತೆ 9ರಿಂದ. ನೆಕ್ಸ್ಟ್ ಇನ್ನೆಷ್ಟು ಉಳಿತು, 6 2 ಉಳಿತು, ಎಷ್ಟಾಯಿತು, 8 ಪ್ಲಸ್ ಇನ್ನೆಷ್ಟಿದೆ, ಎಕ್ಸ್ ಇದೆ. ಇದು 9ರಿಂದ ಭಾಗ ಆಗಬೇಕು. ಹಾಗಾದರೆ ಯಾವ ಸಂಖ್ಯೆ ಹಾಕಿದ್ರೆ ಎಕ್ಸ್ ಜಾಗಕ್ಕೆ 9ರಿಂದ ಭಾಗ ಆಗುತ್ತೆ, 1 ಹಾಕಿದ್ರೆ 9ರಿಂದ ಬದಲಿಗೆ 8 + 1 ಎಷ್ಟಾಗುತ್ತೆ, 9 9 / 9 ಎಷ್ಟಾಗುತ್ತೆ, 9ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಓಕೆನಾ. ಬೇಕಾದರೆ ಮಾಡಿ ನೋಡಿ. 1 ಏನಿಲ್ಲಿ ಎಕ್ಸ್ ಜಾಗಕ್ಕೆ ಏನಾಗ್ತೀವಿ, 1 4 5 6 2 ಯಾವುದರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ, 9ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಯಾವುದಾಗುತ್ತೆ ಆಪ್ಷನು, ಆಪ್ಷನ್ ಎ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಎ ಪ್ರೈಮ್ ನಂಬರ್? ಈ ಕೆಳಗಿನ ಯಾವ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆ ಆಗಿದೆ? ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ಯಾವ ಸಂಖ್ಯೆ 1ರಿಂದ ಮತ್ತು ತನ್ನರಿಂದ ಮಾತ್ರ ಭಾಗ ಆಗುತ್ತೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹೇಗೆ ಐಡೆಂಟಿಫೈ ಮಾಡೋದು, ನಿಮಗೆ ಲಾಸ್ಟ್ ಕ್ವಶನಲ್ಲೂ ಹೇಳಿದೆ. ಯಾವುದು ಆಪ್ಷನ್ಸ್ಗಳು ಕೊಟ್ಟಿದ್ದಾರಲ್ಲ ಆ ಆಪ್ಷನ್ಸ್ಗಳು ಯಾವ ವರ್ಗದ ಮಧ್ಯೆ ಬರುತ್ತೆ ನಾವು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಆಮೇಲೆ ಐಡೆಂಟಿಫೈ ಮಾಡಬೇಕು. ಓಕೆನಾ. 161 ಯಾವುದ್ರ ಮಧ್ಯೆ ಬರುತ್ತೆ, 13 ಸ್ಕ್ವೇರ್ ಅಂದರೆ 169 ಮತ್ತು 12 ಸ್ಕ್ವೇರ್ ಅಂದರೆ 144 ಬಂದೇ ಬರುತ್ತೆ. 13 ಇದೆಯಲ್ವಾ, 13 ಕೆಳಗಡೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಬರುತ್ತೆ ನೋಡಬೇಕು. 2 3 5 7 11. ಓಕೆನಾ. ಈ ಸಂಖ್ಯೆಗಳಿಂದ ಭಾಗ ಆಗುತ್ತಾ ನೋಡಬೇಕು. 2ರಿಂದ ಭಾಗ ಆಗುತ್ತಾ, ಆಗಲ್ಲ. ನೆಕ್ಸ್ಟು 3ರಿಂದ ಆಗುತ್ತಾ, 1 + 6 7 7 + 1 3ರಿಂದನೂ ಆಗಲ್ಲ. 5ರಿಂದ ಆಗುತ್ತಾ, ಆಗಲ್ಲ. ಏನಕ್ಕೆ ಕೊನೆ ಅಂಕಿ 1 ಇದೆ, 5ರಿಂದನೂ ಆಗಲ್ಲ. ನೆಕ್ಸ್ಟು 7ರಿಂದ ಆಗುತ್ತಾ, 161 7 2 ಎಷ್ಟು, 14 2 1 7 3 ಎಷ್ಟು, 21. ಹಾಗಾಗಿ ಇದೇನಾಗಿರುತ್ತೆ, ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು. ಓಕೆನಾ. ಹಾಗಾಗಿ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟು 181 ಯಾವುದ್ರ ಮಧ್ಯೆ ಬರುತ್ತೆ, 14 ಸ್ಕ್ವೇರ್ ಅಂದರೆ 196 ಮತ್ತು 13 ಸ್ಕ್ವೇರ್ ಅಂದರೆ 169 ಮಧ್ಯೆ ಬರುತ್ತೆ. 181. 14 ಕೆಳಗಡೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಇದೆ, 2 3 5 7 11 ಮತ್ತು 13. ಈ ಸಂಖ್ಯೆಗಳಿಂದ ಭಾಗ ಆಗುತ್ತಾ ನೋಡಬೇಕು. 2ರಿಂದ ಆಗುತ್ತಾ, ಆಗಲ್ಲ. 3ರಿಂದ ಆಗುತ್ತಾ, 1 + 8 9 9 + 1 ಎಷ್ಟಾಗುತ್ತೆ, 10 3ರಿಂದನೂ ಆಗಲ್ಲ. 5ರಿಂದ ಆಗುತ್ತಾ, 5ರಿಂದನೂ ಆಗಲ್ಲ. ನೆಕ್ಸ್ಟು 7ರಿಂದ 181 / 7 7 2 ಎಷ್ಟು, 14 4 1 7ರಿಂದನೂ ಭಾಗ ಆಗಲ್ಲ. ನೆಕ್ಸ್ಟು 11ರಿಂದ 181 11 1 11
7 1 11 ಆರಲಿ ಎಷ್ಟು 66 ಆಗುತ್ತೆ. ಹಾಗಾಗಿ 11ರಿಂದ 13ರಿಂದ 181 13 ಒಂದ್ಲಿ 13 ಎಷ್ಟು ಉಳಿಯುತ್ತೆ 5 1 13 4ಲಿ ಎಷ್ಟು 52 ಬರ್ತಿರೋದೆಷ್ಟು 51. ಹಾಗಾಗಿ ಇದರಿಂದನೂ ಆಗಲ್ಲ. ಹಾಗಾಗಿ ಯಾವ ಸಂಖ್ಯೆಯಿಂದನೂ ಭಾಗ ಆಗಲಿಲ್ಲ. ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ ಅಂದರೆ ಏನಾಗಿರುತ್ತೆ, ಅದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಯಾವುದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 121 11 ಸ್ಕ್ವೇರ್ ಮಾಡಿದ್ರೆ 121. ಓಕೆನಾ, ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ, 1ರಿಂದನೂ ಆಗುತ್ತೆ, 121ರಿಂದನೂ ಆಗುತ್ತೆ, 11ರಿಂದನೂ ಆಗುತ್ತೆ. ಹಾಗಾಗಿ ಇದೇನಾಗಿರುತ್ತೆ, ಇದು ಕಾಂಪೋಸಿಟ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ ಆಗಿರಲ್ಲ. 141 ಯಾವುದಿಂದ ಭಾಗ ಆಗುತ್ತೆ, 3ರಿಂದ ಭಾಗ ಆಗುತ್ತೆ. 1 + 4 ಎಷ್ಟು 5, 5 + 1 ಎಷ್ಟು 6 ಆಗುತ್ತೆ. 6 3ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಆಗಲ್ಲ. ಓಕೆನಾ, ಯಾವುದಾಗುತ್ತೆ 181 ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇಫ್ 25 ಈಸ್ ಡಿವೈಡೆಡ್ ಬೈ 1/5? 25ನ ಯಾವುದರಿಂದ ಭಾಗ ಮಾಡಬೇಕು ಅಂತ ಇದ್ದರೆ 1/5ರಿಂದ ಭಾಗ ಮಾಡಬೇಕು ಅಂತ ಇದ್ದಾರೆ. ಅಲ್ಲಿಗೆ 25 ಡಿವೈಡ್ ಬೈ ಎಷ್ಟಾಗುತ್ತೆ, 1/5 ಆಗುತ್ತೆ. ಓಕೆನಾ, ಇಲ್ಲಿ 25 ಇದನ್ನು ಇಂಟು ಅಂತ ಬರ್ಕೊಳ್ಳಿ. ಡಿವೈಡ್ ಮನೆ ಇಂಟು ಅಂತ ಬರ್ಕೊಂಡ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಹೋಗುತ್ತೆ, ಡಿನಾಮಿನೇಟರು ನ್ಯೂಮರೇಟರ್ ಬರುತ್ತೆ. ಅಲ್ಲಿಗೆ ಮೇಲೆ ಇದ್ದಿದ್ದು ಕೆಳಗಡೆ ಹೋಗುತ್ತೆ, ಕೆಳಗಡೆ ಹೋಗಿದ್ದು ಮೇಲ್ಗಡೆ ಬರುತ್ತೆ. ಅಲ್ಲಿಗೆ 1/5 ಏನಾಗುತ್ತೆ 5 ಆಗುತ್ತೆ. ಅಲ್ಲಿಗೆ 25 × 5 ಎಷ್ಟಾಗುತ್ತೆ 125 ಆಗುತ್ತೆ. ಓಕೆನಾ, ಅಥವಾ ಹೇಗೆ ಬರೆಯೋದು, 25 ಡಿವೈಡ್ ಬೈ ಎಷ್ಟು 1/5. ಇಲ್ಲಿ ಏನಿಲ್ಲ ಅಂದರೆ ಏನರ್ಥ, ಒಂದಿದೆ ಅಂತ ಅರ್ಥ. ಇಲ್ಲಿ ಮೇಲ್ಗಡೆ ನ್ಯೂಮರೇಟರು ಕೆಳಗಡೆ ಡಿನಾಮಿನೇಟರ್ ಏನಾಗುತ್ತೆ ಇಂಟು ಆಗುತ್ತೆ. 25 × 5 ಡಿವೈಡ್ ಬೈ ಏನು, ಮೇಲ್ಗಡೆ ಡಿನಾಮಿನೇಟರ್ ಮತ್ತು ಮೇಲ್ಗಡೆ ನ್ಯೂಮಿನೇಟರ್ ಏನಾಗುತ್ತೆ ಇಂಟು ಆಗುತ್ತೆ. ಅಲ್ಲಿಗೆ 1 × 1 25 × 5 ಎಷ್ಟಾಗುತ್ತೆ 125 ಆಗುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ ಡಿ 125 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಫ್ ದ ನಂಬರ್ x3451 is divisible by 3 where x is a digit, what can be the sum of all the such values of x? x 3 4 5 1 ಯಾವುದರಿಂದ ಭಾಗ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರೆ 3ರಿಂದ ಭಾಗ ಆಗ್ತಾಯಿದೆ ಅಂತ ಹೇಳ್ತಾಯಿದ್ದಾರೆ. ಹಾಗಾದರೆ ಎಕ್ಸ್ ಜಾಗಕ್ಕೆ ಯಾವುದು ಪಾಸಿಬಲ್ ವ್ಯಾಲ್ಯೂನ ಹಾಕ್ಬೋದು ಮತ್ತು ಅದರದ್ದು ಮೊತ್ತ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಓಕೆನಾ, ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. x 3 4 5 1 ಯಾವುದರಿಂದ ಭಾಗ ಮಾಡ್ತಾಯಿದ್ವಿ 3ರಿಂದ. ಓಕೆನಾ, 3ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು, ಅಂಕಿಗಳನ್ನ ಕೂಡಿಸ್ಬೇಕು. 3ರಿಂದ ಭಾಗ ಆಗುತ್ತಾಗಲ್ವಾ ನೋಡಬೇಕು. ಓಕೆನಾ, ಇಲ್ಲ ಅಂದರೆ 3ರಿಂದ ಯಾವುದು ಸಂಖ್ಯೆ ಭಾಗ ಆಗುತ್ತೆ ಅದನ್ನು ಅಲ್ಲೇ ಕ್ಯಾನ್ಸಲ್ ಮಾಡ್ತಾ ಹೋಗಬೇಕು. 3ರಿಂದ ಭಾಗ ಆಗುತ್ತೆ. 4 + 5 ಎಷ್ಟಾಗುತ್ತೆ 3ರಿಂದ ಭಾಗ ಆಗುತ್ತೆ. ಇನ್ನೆಷ್ಟು ಉಳಿತು ಎಕ್ಸು ಮತ್ತು 1. ಹಾಗಾದರೆ ಎಕ್ಸ್ ಜಾಗಕ್ಕೆ ಯಾವುದು ಹಾಕಿದ್ರೆ ಭಾಗ ಆಗುತ್ತೆ 2 ಹಾಕ್ಬೋದು ಅಲ್ವಾ. 2 + 1 ಎಷ್ಟಾಗುತ್ತೆ 3ರಿಂದ ಭಾಗ ಆಗುತ್ತೆ. ಅಲ್ಲಿಗೆ ಒಂದು ಪಾಸಿಬಲ್ ವ್ಯಾಲ್ಯೂ ಯಾವುದು 2. ಓಕೆನಾ, 2 ಹಾಕ್ಬೋದು. ನೆಕ್ಸ್ಟು ಹಾಗಾದರೆ ಇನ್ನೊಂದು ಯಾವ ವ್ಯಾಲ್ಯೂ ಹಾಕ್ಬೋದು 5 ಹಾಕ್ಬೋದು ಅಲ್ವಾ. 5 ಹಾಕಿದ್ರೆ 5 + 1 ಎಷ್ಟಾಗುತ್ತೆ 6. ಅಲ್ಲಿಗೆ 5 ಹಾಕ್ಬೋದು. 6 ಯಾವುದರಿಂದ ಭಾಗತ್ತೆ 3ರಿಂದ ಕಂಪ್ಲೀಟಾಗಿ ಭಾಗತ್ತೆ. ನೆಕ್ಸ್ಟ್ ಇನ್ಯಾವುದು ಹಾಕ್ಬೋದು 8 ಹಾಕ್ಬೋದು. 5 ಬಿಟ್ಟರೆ 8 ಹಾಕ್ಬೋದು. 8 + 1 ಎಷ್ಟಾಗುತ್ತೆ 9 ಆಗುತ್ತೆ. 9 3ರಿಂದ ಕಂಪ್ಲೀಟಾಗಿ ಭಾಗತ್ತೆ. ಹಾಗಾಗಿ 2 ಹಾಕ್ಬೋದು, 5 ಹಾಕ್ಬೋದು, 8 ಹಾಕ್ಬೋದು. ಓಕೆನಾ, ಇಷ್ಟು ಡಿಜಿಟ್ಗಳನ್ನ ಹಾಕಿದ್ರೆ, ಇಷ್ಟು ನಂಬರ್ಗಳನ್ನ ಹಾಕಿದ್ರೆ ಅದೇನಾಗಿರುತ್ತೆ 3ರಿಂದ ಕಂಪ್ಲೀಟಾಗಿ ಭಾಗುತ್ತೆ. ನಮಗೆ ಕೇಳ್ತಿರೋದೇನು ಇದ್ರದ್ದು ಮೊತ್ತ ಕೇಳ್ತಿದ್ದಾರೆ. ಇದ್ರದ್ದು ಮೊತ್ತ ಕೇಳಿದ್ರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 2 + 5 ಎಷ್ಟಾಗುತ್ತೆ 7, 7 + 8 ಎಷ್ಟಾಗುತ್ತೆ 15. ಅಲ್ಲಿಗೆ ಯಾವುದಾಗುತ್ತೆ ಆನ್ಸರ್ ಎ 15 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸ್ ಅಟೆಂಪ್ಟ್ಸ್ 94 questions and get 141 marks. If for every correct answer 4 marks is given and for every wrong answer 1 marks is deducted, then the number of question wrongly answered by x is. ಏನು ಹೇಳ್ತಾ ಇದ್ದಾರೆ, ಈ ಎಕ್ಸು ಒಟ್ಟು 94 ಕ್ವಶನ್ ಅಟೆಂಡ್ ಮಾಡ್ತಾನೆ. ಅದರಿಂದ ಅವನಿಗೆ ಎಷ್ಟು 141 ಮಾರ್ಕ್ಸ್ ಸಿಗ್ತಾಯಿದೆ. ಪ್ರತಿ ಕರೆಕ್ಟ್ ಆನ್ಸರ್ಗೂ 4 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಪ್ರತಿ ತಪ್ಪು ಆನ್ಸರ್ಗೂ 1 ಮಾರ್ಕ್ಸ್ನ ಕಳೀತಾ ಇದ್ದಾರೆ. ಹಾಗಾದರೆ ತಪ್ಪಾಗಿರುವಂಥ ಕ್ವಶನ್ಸ್ಗಳು ಎಷ್ಟು ಅಂತ ಈ ಕ್ವಶನ್ಲಿ ಕೇಳ್ತಾರೆ. ಇವಾಗ ನಾನು ಕರೆಕ್ಟಾಗಿರೋದನ್ನ ಸಿ ಅಂತ ತೊಗೋತೀನಿ, ರಾಂಗ್ ಆಗಿರೋದ ಡಬ್ಲ್ಯೂ ಅಂತ ತೊಗೋತೀನಿ. ಎರಡು ಸೇರಿ ಎಷ್ಟು ಕ್ವಶನ್ ಅಟೆಂಡ್ ಮಾಡ್ತಾ ಇದ್ದಾನೆ 94 ಕ್ವಶನ್ ಅಟೆಂಡ್ ಮಾಡ್ತಾ ಇದ್ದಾನೆ. ಕರೆಕ್ಟಾಗಿರೋದಕ್ಕೆ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದಾರೆ 4 ಮಾರ್ಕ್ಸ್. ಅಲ್ಲಿಗೆ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಆಯಿತು 4 ಮಾರ್ಕ್ಸ್. ಅಲ್ಲಿಗೆ 4 ಸಿ ಆಗುತ್ತೆ. ಮತ್ತು ಡಿಡಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು 1 ಮಾರ್ಕ್ಸು ಡಿಡಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ 1 ತಪ್ಪಾದರೆ 1 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಏನು ಮಾಡಬೇಕು, ಮೈನಸ್ ಮಾಡಬೇಕು. ಮೈನಸ್ ಡಬ್ಲ್ಯೂ. ಇದರಿಂದ ಅವನಿಗೆ ಎಷ್ಟು ಮಾರ್ಕ್ಸ್ ಬರ್ತಾಯಿದೆ 141 ಮಾರ್ಕ್ಸ್ ಬರ್ತಿದೆ. 141. ಅಲ್ಲಿಗೆ ಡಬ್ಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸಿ + 4c ಎಷ್ಟಾಗುತ್ತೆ 5c. 5c ಈಸ್ ಈಕ್ವಲ್ ಟು ಎಷ್ಟು ಆ್ಯಡ್ ಮಾಡಿದ್ರೆ 235 ಆಗುತ್ತೆ. ಅಲ್ಲಿಗೆ ಕರೆಕ್ಟಾಗಿರೋ ಆನ್ಸರ್ ಎಷ್ಟು
5 ನಾಲ್ಕಲಿ 20 5 7 ಅಲ್ಲಿಗೆ ಕರೆಕ್ಟಾಗಿರೋದೆಷ್ಟು 47 ಕ್ವಶನ್ನು ಕರೆಕ್ಟಾಗಿದೆ. ಹಾಗಾದರೆ ತಪ್ಪಾಗಿರೋದೆಷ್ಟು? ಎರಡು ಸೇರಿ ಅಟೆಂಡ್ ಮಾಡ್ತಿರೋದೆಷ್ಟು? 97. 94ರಲ್ಲಿ 47 ಕರೆಕ್ಟಾಗಿದೆ ಅಂದರೆ ಇನ್ನು ತಪ್ಪಾಗಿರೋದೆಷ್ಟು? 44ರಲ್ಲಿ 47ನ ಮೈನಸ್ ಮಾಡಿ ಎಷ್ಟಾಗುತ್ತೆ? 47 ಕ್ವಶನ್ ಏನಾಗಿರುತ್ತೆ? ತಪ್ಪಾಗಿರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. The product of two number is 20. One of them is 1.25. What is the other number? ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 20 ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಸಂಖ್ಯೆ 1.25 ಇದೆ. ಹಾಗಾದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾರೆ. ಓಕೆನಾ? ಈಗ ನಾನು ಎರಡು ಸಂಖ್ಯೆ ತೊಗೋತೀನಿ, ಎ ಮತ್ತು ಬಿ ಅಂತ ತೊಗೋತೀನಿ. ಇವೆರಡು ಗುಣಲಬ್ಧ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 20 ಅಂತ ಹೇಳ್ತಾರೆ. ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಯಾವುದು? 1.25. ಏನಾದರೂ ತೊಗೋಬೋದು, ಬಿ ಆದರೂ ತೊಗೋಬೋದು. 1.25 1.25 ಇಂಟು ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 20 ಆಗುತ್ತೆ. ಈ 1.25ನ ಯಾವ ರೀತಿ ಬರೀಬೋದು? ಏನಿದೆ ನಂಬರ್ನ ಬರ್ಕೊಳ್ಳಿ. ಅದನ್ನೇನು ಮಾಡ್ತಾಯಿದ್ದೀನಿ? ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಳ್ತೀನಿ. ದಶಮಾಂಶದಲ್ಲಿದೆ, ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಪಾಯಿಂಟನ್ನು 1 ಅಂತ ಬರ್ಕೊಳ್ಳಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿದೆ? 2 ಅಂಕಿ ಇದೆ. ಅಲ್ಲಿಗೆ ಇಂಟು ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 20 ಆಗುತ್ತೆ. ಯಾವುದರಿಂದ ಆಗುತ್ತೆ? 25ರಿಂದ. 25 5ಲಿ 25 4ಲಿ. ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 20 4 ಮೇಲೆ ಹೋಗುತ್ತೆ. ಇಂಟು 4 ಡಿವೈಡ್ ಬೈ 5. 5 1ಲಿ 5 4ಲಿ. ಬಿ ಈಸ್ ಈಕ್ವಲ್ ಟು ಎಷ್ಟು? 4 4ಲಿ 16 ಆಗುತ್ತೆ. ಓಕೆನಾ? 1.25 ಜೊತೆ ಯಾವ ಸಂಖ್ಯೆನ ಇಂಟು ಮಾಡಿದ್ರೆ 20 ಬರುತ್ತೆ? 16ನ ಇಂಟು ಮಾಡಿದ್ರೆ ನಮಗೆ 20 ಸಿಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ ಇಸ್ 0.324. ಇಫ್ ಒನ್ ಆಫ್ ದ ನಂಬರ್ ಇಸ್ 1.2, ವಾಟ್ ಈಸ್ ದ ಅದರ್ ನಂಬರ್? ಎರಡು ಸಂಖ್ಯೆ ಇದೆ. ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 0.324 ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಸಂಖ್ಯೆ 1.2 ಇದೆ. ಎಕ್ಸ್ನ 1.2 ಅಂತ ತಗೋತೀನಿ. ಎಷ್ಟು? 0.324ಗೆ ಸಮ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಕ್ಯಾಲ್ಕುಲೇಷನ್ ಮಾಡಿದಾಗ 2 7 ಎಲ್ಲ ಅಂಕಿಗಳು ಏನಿದೆ? 2 7 2 7 2 7. ಹಾಗಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು? ಎಷ್ಟು ಅಂಕಿ ಆದಮೇಲೆ 0 ಬರುತ್ತೆ ಅದನ್ನು ನೋಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಅಲ್ಲಿಗೆ 1.2ನ ಯಾವ ರೀತಿ ಬರೀಬೋದು? ಏನು ನಂಬರ್ ಇದೆ ಬರ್ಕೋತೀನಿ. ಪಾಯಿಂಟನ್ನು 1 ಅಂತ ಬರ್ತೀನಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿದೆ? 1 ಅಂಕಿ ಇದೆ. 1 0 ಬರ್ಕೋತೀನಿ. ಇಂಟು ವೈ ಈಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ 3 2 4 ಬರ್ಕೋತೀನಿ. ಬರ್ಕೊಂಡು ಪಾಯಿಂಟನ್ನು 1 ಅಂತ ಬರ್ಕೋತೀನಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿದೆ? 1 2 3 1 2 3. ಅಲ್ಲಿಗೆ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? 3 2 4 ಡಿವೈಡ್ ಬೈ 1000 ಇಂಟು ಈ 10 ಏನಾಗುತ್ತೆ? ಈ ಕಡೆ ಬಂದಾಗ ಇಂಟು ಆಗುತ್ತೆ. 12 ಏನಾಗುತ್ತೆ? ಭಾಗ ಆಗುತ್ತೆ. ಅಲ್ಲಿಗೆ 0 0 ಕ್ಯಾನ್ಸಲು. 324 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 27 ಬರುತ್ತೆ. 27 ಬರುತ್ತೆ. ಡಿವೈಡ್ ಬೈ ಎಷ್ಟು? 100. ಏನಕ್ಕೆ? ಎಲ್ಲ ಇಲ್ಲಿ 2 7 2 7 ಇದೆ. 27 ಡಿವೈಡ್ ಬೈ ಎಷ್ಟು ಬರುತ್ತೆ? 100 ಬರುತ್ತೆ. ಇವಾಗ ನೆಕ್ಸ್ಟು ಒಂದನ್ನು ಪಾಯಿಂಟ್ ಅಂತ ತಗೊಳ್ಳಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿದೆ? 2 ಅಂಕಿ ಇದೆ. ಇಲ್ಲೂ ಎಷ್ಟು ಅಂಕಿದೆ? 2 ಅಂಕಿದೆ. ಅದನ್ನು ಬರೀರಿ ಅಷ್ಟೇ. ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಎಷ್ಟು? 0.27 ನಮಗೆ ಆನ್ಸರ್ ಸಿಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ ಬಿ 0.27 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಬಲ್ ಬೈ 6? ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು 3ರಿಂದ ಭಾಗ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 6ರಿಂದ ಭಾಗ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 6ನ ಯಾವ ರೀತಿ ಬರಿಬೋದು? 2 ಇಂಟು 3. ಮೂರನೇ ರೂಲ್ ಕಂಡೀಷನು ಸ್ಯಾಟಿಸ್ಫೈ ಆಗಬೇಕು. ಎರಡನೇ ರೂಲ್ ಕಂಡೀಷನು ಸ್ಯಾಟಿಸ್ಫೈ ಆಗಬೇಕು. 2ರಿಂದ ಅಂದ್ರೇನು? 2ರಿಂದನೂ ಭಾಗ ಆಗಬೇಕು ಮತ್ತು 3ರಿಂದನೂ ಭಾಗ ಆಗಬೇಕು. 2ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು? ಕೊನೆ ಅಂಕಿ ಸಮ ಸಂಖ್ಯೆ ಇದೆ ನೋಡಬೇಕು. 6 ಇದೆ, 8 ಇದೆ, 2 ಇದೆ, 2 ಇದೆ. ಹಾಗಾಗಿ ಯಾವುದಾಗಿ 2ರಿಂದ ಭಾಗ ಆಗುತ್ತೆ. 3ರಿಂದ ಭಾಗ ಆಗಬೇಕು ಅಂದರೆ ಅಂಕಿಗಳನ್ನ ಕೂಡಿಸ್ತಾ ಹೋಗ್ಬೇಕು. ಕೂಡಿಸ್ಬಿಟ್ಟು 3ರಿಂದ ಭಾಗ ಆಗುತ್ತಾ ಅಲ್ವಾ ನೋಡಬೇಕು. ಓಕೆನಾ? ಇಲ್ಲಾಂದರೆ 3 6 9 ಆ ಥರ 3ರಿಂದ ಯಾವುದು ಭಾಗ ಆಗುತ್ತೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೂ ಆಗುತ್ತೆ. ಅಂಕಿಗಳನ್ನ 3 3ರಿಂದ ಭಾಗ ಆಗುತ್ತೆ. 4 + 5 ಎಷ್ಟು? 9 3ರಿಂದ ಭಾಗ ಆಗುತ್ತೆ. 6 3ರಿಂದ ಭಾಗ ಆಗುತ್ತೆ. ಇನ್ನೆಷ್ಟು ಉಳಿತು? 2 2 3ರಿಂದ ಭಾಗ ಆಗುತ್ತಾ? ಆಗಲ್ಲ. ನೆಕ್ಸ್ಟು 4 + 5 ಎಷ್ಟು? 9 3ರಿಂದ ಭಾಗ ಆಗುತ್ತೆ. 6 9ರಿಂದ 3ರಿಂದ ಭಾಗ ಆಗುತ್ತೆ. 7 + 8 ಎಷ್ಟು? 9 15 3ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಆಪ್ಷನು ಏನಾಗಿರುತ್ತೆ? ಕಂಪ್ಲೀಟಾಗಿ 2ರಿಂದನೂ ಭಾಗ ಆಯಿತು ಮತ್ತು 3ರಿಂದನೂ ಭಾಗ ಆಯಿತು. ಹಾಗಾಗಿ 6ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಓಕೆನಾ? ಇನ್ನು ಉಳಿದಿದ್ದ ಆಪ್ಷನು ನೋಡೋಣ. 6 3ರಿಂದ ಭಾಗ ಆಗುತ್ತೆ. 9 3ರಿಂದ ಭಾಗ ಆಗುತ್ತೆ. 7 + 2 ಎಷ್ಟಾಗುತ್ತೆ? 9 3ರಿಂದ ಭಾಗ ಆಗುತ್ತೆ. 5 3ರಿಂದ ಭಾಗ ಆಗುತ್ತಾ? ಆಗಲ್ಲ. ಹಾಗಾಗಿ ಈ ಆಪ್ಷನ್ನು 3ರಿಂದ ಭಾಗ ಆಗಲ್ಲ. ನೆಕ್ಸ್ಟು 3 ಭಾಗ ಆಗುತ್ತೆ. 6 3ರಿಂದ ಭಾಗ ಆಗುತ್ತೆ. 7 + 2 ಎಷ್ಟು? 9 3ರಿಂದ ಭಾಗ ಆಗುತ್ತೆ. 4 3ರಿಂದ ಭಾಗ ಆಗುತ್ತಾ? ಆಗಲ್ಲ. ಹಾಗಾಗಿ ಯಾವ ಆಪ್ಷನ್ನು? ಆಪ್ಷನ್ ಬಿ ಮಾತ್ರ 6ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. 2ನೇ ಕಂಡೀಷನ್ನು ಅಪ್ಲೈ ಆಗಬೇಕು ಮತ್ತು 3ನೇ ಕಂಡೀಷನ್ನು ಅಪ್ಲೈ ಆಗಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಫ್ ದ 8
ಡಿಜಿಟ್ ನಂಬರ್ 136P5785 is divisible by 15. Then find the least possible value of P. 1 3 6 P 5 7 8 5 15ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಹಾಗಾದರೆ ಪಿ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ಲೀಸ್ಟ್ ಪಾಸಿಬಲ್ ಅಂತ ಹೇಳ್ತಾರೆ, ಅಂದರೆ ಚಿಕ್ಕ ಅಂಕಿ ಯಾವುದು ಅಂತ, ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಕೊಟ್ಟಿರೋಂಥ ಆಪ್ಷನಲ್ಲಿ ಯಾವುದು ಚಿಕ್ಕ ಸಂಖ್ಯೆನ ಪಿ ಜಾಗಕ್ಕೆ ಹಾಕಿದ್ರೆ 15ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅಂತ. ಏನಿದೆ 1 3 6 P 5 7 8 5. ಓಕೆನಾ. 15 ಯಾವ ರೀತಿ ಬರಿಬೋದು, ಭಾಗ ಮಾಡ್ತಿರೋದು ಯಾವುದು 15 ಯಾವ ರೀತಿ ಬರಿಬೋದು 5 × 3. ಓಕೆನಾ. ಅಂದರೆ 5 3ಲಿ 15 ಆಗುತ್ತೆ. 5ರಿಂದನೂ ಭಾಗ ಆಗಬೇಕು ಮತ್ತು 3ರಿಂದನೂ ಭಾಗ ಆಗಬೇಕು. 5ರಿಂದ ಭಾಗ ಆಗಬೇಕು ಅಂದ್ರೇನು, ಕೊನೆ ಅಂಕಿ 5 ಇರಬೇಕು. ಇದೆಯಾ, ಕೊನೆ ಅಂಕಿ 5 ಇದೆ, ಹಾಗಾಗಿ 5ರಿಂದ ಭಾಗ ಆಗುತ್ತೆ. 3ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು, ಅಂಕಿಗಳನ್ನ ಕೂಡಿಸ್ಬೇಕು, 3ರಿಂದ ಭಾಗ ಆಗುತ್ತಾ ಅಲ್ವಾ ನೋಡಬೇಕು. ಇಲ್ಲಾಂದರೆ ಅಲ್ಲೇ ಕ್ಯಾನ್ಸಲ್ ಮಾಡ್ತಾ ಹೋಗಬೇಕು. ಇವಾಗ ನಾನಿಲ್ಲಿ 3ರಿಂದ ಏನಾಗುತ್ತೆ ಭಾಗ ಆಗೋದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಹೋಗ್ತೀನಿ. 3 3ರಿಂದ ಭಾಗ ಆಗುತ್ತೆ, 6 3ರಿಂದ ಭಾಗ ಆಗುತ್ತೆ. 1 + 8 ಎಷ್ಟಾಗುತ್ತೆ 9 3ರಿಂದ ಭಾಗ ಆಗುತ್ತೆ. ನೆಕ್ಸ್ಟು 5 5 10 10 + 7 ಎಷ್ಟಾಗುತ್ತೆ 17. ಇನ್ನೇನು ಉಳಿದಿದೆ, ಪಿ ಉಳಿದಿದೆ. ಪಿ ಯಾವುದರಿಂದ ಭಾಗ ಆಗಬೇಕು, 17 + P 3ರಿಂದ ಭಾಗ ಆಗಬೇಕು. ಹಾಗಾದರೆ ಯಾವುದು ಅತಿ ಚಿಕ್ಕ ಸಂಖ್ಯೆ ಹಾಕಿದ್ರೆ ನಮಗೆ 3ರಿಂದ ಭಾಗ ಆಗುತ್ತೆ ಅಂತ. 17ಕ್ಕೆ ಯಾವುದನ್ನು ಆ್ಯಡ್ ಮಾಡಿದ್ರೆ ಭಾಗ ಆಗುತ್ತೆ, ಒಂದನ್ನು ಆ್ಯಡ್ ಮಾಡಿದ್ರೆ ಭಾಗ ಆಗುತ್ತಲ್ವ, 18 / 3 ಆಗುತ್ತೆ. 3 1 3 6. ಇಲ್ಲಿ ಓಕೆ, ಆನ್ಸರ್ ಯಾವುದು, ಆನ್ಸರ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನಾವು 17ಕ್ಕೆ 4 ಹಾಕ್ಬೋದು. ಓಕೆನಾ, ಆಪ್ಷನ್ ಇದೆ 4 ಹಾಕ್ಬೋದು. 17 + 4 / 3 ಎಷ್ಟಾಗುತ್ತೆ 21. 21 / 3 3 1 3 7. ಓಕೆನಾ, ಭಾಗ ಆಗುತ್ತೆ. ಬಟ್ ನಮ್ಗೆ ಏನು ಕೇಳ್ತಿರೋದು, ಲೀಸ್ಟ್ ಪಾಸಿಬಲ್ ಅಂದರೆ ಕನಿಷ್ಠ ಸಂಭವನೀಯ ಮೌಲ್ಯ ಅಂತ ಕೇಳಿದರೆ ಕನಿಷ್ಠ ಸಂಖ್ಯೆ ಯಾವುದಾಗಿರುತ್ತೆ 1 ಆಗಿರುತ್ತೆ. ಇದು ಗರಿಷ್ಠ ಆಯಿತು, ಇದಕ್ಕಿಂತ 4ಕ್ಕಿಂತ ಚಿಕ್ಕದಾಗುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಮೀನ್ ಆಫ್ ಫಸ್ಟ್ 5 ಟ್ರಯಾಂಗ್ಯುಲರ್ ನಂಬರ್? ಟ್ರಯಾಂಗ್ಯುಲರ್ ನಂಬರ್ಗಳು ಯಾವ್ದು 1 3 6 10 ಈ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋಗುತ್ತೆ. ಓಕೆನಾ. ನೀವು ಬರೀ ಒಂದು ನಂಬರ್ನ ನೆನ್ಪಿಟ್ಕೊಂಡ್ರೆ ಸಾಕು. ಒಂದು ನಂಬರ್ ನೆನ್ಪಿಟ್ಕೊಂಡು ಏನು ಮಾಡಬೇಕು ಅಂದರೆ ಅದ್ರ ನೆಕ್ಸ್ಟ್ ನಂಬರ್ ಯಾವುದು 2 ಇದೆ, 2 ಆ್ಯಡ್ ಮಾಡಿ. 1 + 2 ಎಷ್ಟಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ, ಇಲ್ಲಿ 2 ಆ್ಯಡ್ ಮಾಡ್ತಾಯಿದ್ರೆ ಅದ್ರ ನೆಕ್ಸ್ಟ್ ನಂಬರ್ನ ಆ್ಯಡ್ ಮಾಡಿ. ಎಷ್ಟಾಗುತ್ತೆ 3. 3 + 3 ಎಷ್ಟಾಗುತ್ತೆ 6 ಆಗುತ್ತೆ. ನೆಕ್ಸ್ಟು 3ಕ್ಕೆ ಯಾವ್ದು ಆ್ಯಡ್ ಮಾಡಿ 4 ಆ್ಯಡ್ ಮಾಡಿ. 6 + 4 ಎಷ್ಟಾಗುತ್ತೆ 10 ಆಗುತ್ತೆ. ನೆಕ್ಸ್ಟ್ ಯಾವುದು 5 ಆ್ಯಡ್ ಮಾಡಿ. ಎಷ್ಟಾಗುತ್ತೆ 15 ಆಗುತ್ತೆ. ನಮಗೆ ಕೇಳ್ತಿರೋದೇನು 5 ತ್ರಿಕೋನ ಸಂಖ್ಯೆಯ ಸರಾಸರಿ ಅಂತ ಕೇಳ್ತೀವಿ. ಸರಾಸರಿ ಅಂದ್ರೇನು, ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ n. ಏನು ಸಂಖ್ಯೆ ಬಂದಿರುತ್ತೆ ಅದಷ್ಟನ್ನು ಕೂಡಬೇಕು. ಕೂಡ್ಬಿಟ್ಟು ಎಷ್ಟು ಸಂಖ್ಯೆ ಇದೆ ಅದರಿಂದ ಭಾಗ ಮಾಡಬೇಕು. ಓಕೆನಾ. 1 + 3 ಎಷ್ಟು 4, 4 + 6 10, 10 + 10 20, 20 + 15 ಎಷ್ಟಾಗುತ್ತೆ 35. 35 ಡಿವೈಡ್ ಬೈ ಎಷ್ಟು ಸಂಖ್ಯೆ ಇದೆ 1 2 3 4 5, 5ರಿಂದ ಭಾಗ ಮಾಡಿ. 5 1 5 ಹೇಳಿ. ಹಾಗಾಗಿ ಎಷ್ಟಾಗುತ್ತೆ ಆ್ಯಾವ್ರೇಜು 7 ಆಗುತ್ತೆ. ಯಾವುದಾಗುತ್ತೆ ಆಪ್ಷನ್ನು, ಆಪ್ಷನ್ ಬಿ 7 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 4 and 2 ಇನ್ ದ ನಂಬರ್ 8 333 74 9502. ಏನು ಸಂಖ್ಯೆ ಕೊಟ್ಟಿದ್ದಾರೆ 8 3 3 7 4 9 5 0 2. ಇದರಲ್ಲಿ 4 ಮತ್ತು 2ರ ಸ್ಥಾನ ಬೆಲೆಯ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಿದ್ದಾರೆ. 2 ಯಾವ ಸ್ಥಾನದಲ್ಲಿದೆ, ಯೂನಿಟ್ ಡಿಜಿಟಲ್ ಇದೆ. 0 10, 5 100, 9 1000, 4 ಎಷ್ಟು 10,000. ಹಾಗಾದರೆ 4ರದು ಸ್ಥಾನ ಬೆಲೆ ಎಷ್ಟು 40,000 ಮತ್ತು 2ರದು ಸ್ಥಾನ ಬೆಲೆ ಎಷ್ಟು 2. ಇವೆರಡು ವ್ಯತ್ಯಾಸ ಏನಾಗುತ್ತೆ 40,000ದಲ್ಲಿ 2 ಕಳೆದ್ರೆ ಎಷ್ಟಾಗುತ್ತೆ 39,998 ಆಗುತ್ತೆ. ಯಾವುದಿದೆ ಆಪ್ಷನ್ನು, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಫ್ ದ ನಂಬರ್ x444 ಇಸ್ ಡಿವಿಸಿಬಲ್ ಬೈ 11, ವಾಟ್ ಇಸ್ ದ ಫೇಸ್ ವ್ಯಾಲ್ಯೂ ಆಫ್ x? ಕೊಟ್ಟಿರುವಂಥ ಸಂಖ್ಯೆ 11ರಿಂದ ಭಾಗ ಆಗಬೇಕು ಅಂದರೆ x ಜಾಗಕ್ಕೆ ಯಾವ ನಂಬರ್ ಹಾಕಬೇಕು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. 11ರಿಂದ ಭಾಗ ಆಗಬೇಕು ಅಂದರೆ ಏನಾಗಿರಬೇಕು, ಆಲ್ಟರ್ನೇಟ್ ನಂಬರ್ಗಳನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಇನ್ನು ಉಳಿದಿದ್ದ ನಂಬರ್ನ ಆ್ಯಡ್ ಮಾಡಿ ವ್ಯತ್ಯಾಸ ಮಾಡಬೇಕು. ಅಲ್ಲಿಗೆ x444 ಆಲ್ಟರ್ನೇಟಿವ್ ನಂಬರ್ಸ್ ಯಾವುದು x ಮತ್ತು 4. 4 ಮತ್ತು 4 ಆ್ಯಡ್ ಮಾಡಬೇಕು. x + 4 ಎಷ್ಟಾಗುತ್ತೆ x + 4 ಮತ್ತು 4 + 4 ಎಷ್ಟಾಗುತ್ತೆ 8 ಆಗುತ್ತೆ. ಇವೆರಡರ ವ್ಯತ್ಯಾಸ ನೋಡಬೇಕು. ಇವೆರಡರ ವ್ಯತ್ಯಾಸ ಎಷ್ಟಕ್ಕೆ ಸಮ ಆಗಿರಬೇಕು, ಒಂದು 0 ಇಲ್ಲಾಂದರೆ 11 ನಾನು ಇವಾಗ 0 ತಗೋತೀನಿ. ಅಲ್ಲಿಗೆ x + 4
ಮೈನಸ್ 8 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 8 ಈ ಕಡೆ ಬರುತ್ತೆ, 4 ಈ ಕಡೆ ಬರುತ್ತೆ. ಅಲ್ಲಿಗೆ 8 ಮೈನಸ್ 4 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 4 ಆಗುತ್ತೆ. ಹಾಗಾದರೆ ಎಕ್ಸ್ ಜಾಗಕ್ಕೆ ಯಾವುದನ್ನು ಹಾಕಿದ್ರೆ ಕಂಪ್ಲೀಟಾಗಿ 11ರಿಂದ ಭಾಗ ಆಗುತ್ತೆ, 4 ಹಾಕಿದ್ರೆ ಕಂಪ್ಲೀಟಾಗಿ 11ರಿಂದ ಭಾಗ ಆಗುತ್ತೆ. ಓಕೆನಾ? ಅಥವಾ 11 ಹಾಕಿ ಎಕ್ಸ್ ಪ್ಲಸ್ 4 ಮೈನಸ್ 8 ಈಸ್ ಈಕ್ವಲ್ ಟು 11. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 11 ಪ್ಲಸ್ 8 ಮೈನಸ್ 4. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು 15 ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ ಜಾಗ ಇಲ್ಲಿ ಆಪ್ಷನಲ್ಲಿ 15 ಯಾವುದೂ ಇಲ್ಲ. ಓಕೆನಾ? ಯಾವುದಿದೆ 4 ಇದೆ. ಹಾಗಾಗಿ ಯಾವುದಾಗುತ್ತೆ ಆಪ್ಷನು ಆಪ್ಷನ್ ಸಿ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫೈಂಡ್ ಎ 2 ಡಿಜಿಟ್ ನಂಬರ್ ವಿಚ್ ಇಸ್ ಎಕ್ಸಾಕ್ಟ್ಲಿ 3 ಟೈಮ್ಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಡಿಜಿಟ್. ಏನು ಹೇಳ್ತಾ ಇದ್ದಾರೆ, 2 ಅಂಕಿ ಸಂಖ್ಯೆ ಇದೆ, ಆ ಸಂಖ್ಯೆ ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ, ಇವಾಗ ನಾನು ಆ ಸಂಖ್ಯೆನ ಎಕ್ಸ್ ವೈ ಅಂತ ತಗೋತೀನಿ, 2 ಅಂಕಿ ತಗೋತೀನಿ ಎಕ್ಸ್ ಮತ್ತು ವೈ. ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಆ ಅಂಕಿಗಳನ್ನ ಇಂಟು ಮಾಡಿದಾಗ 3 ಟೈಮ್ಸ್ಗೆ ಅಂದರೆ 3 ಟೈಮ್ಸ್ಗೆ ಸಮ ಆಗಿರುತ್ತೆ. ನಾವು ಇದನ್ನೇನು ಮಾಡಬೇಕು, ಥ್ರೂ ಆಪ್ಷನ್ ನೋಡಬೇಕು. ಈಗ ನಾನು ಮೊದಲನೇ ಆಪ್ಷನ್ ನೋಡ್ತೀನಿ, 2 ಮತ್ತು 4 ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಆಗಿರಬೇಕು, ಅಂಕಿ ಯಾವುದಿದೆ ಎಕ್ಸ್ ಬೆಲೆ ಎಷ್ಟು 2 ಇದೆ, ವೈ ಬೆಲೆ ಎಷ್ಟು 2 ಇದೆ, 4 ಇದೆ. ಅಲ್ಲಿಗೆ ಎಕ್ಸ್ ಎಷ್ಟು 2, ವೈ ಎಷ್ಟು 4. ಯಾವುದ್ರ ಜೊತೆ ಇಂಟು ಮಾಡಬೇಕು, 3 ಜೊತೆ ಇಂಟು ಮಾಡಬೇಕು. 24 ಈಸ್ ಈಕ್ವಲ್ ಟು 2 4 8, 8 3 ಎಷ್ಟಾಗುತ್ತೆ 24. ಹಾಗಾದರೆ ಯಾವುದಾಗುತ್ತೆ ಆಪ್ಷನು ಆಪ್ಷನ್ 24 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಅಥವಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 2 ಅಂಕಿ ಇದೆ, 1 ಮತ್ತು 2. ಎಕ್ಸ್ ಬೆಲೆ ಎಷ್ಟು 1, ವೈ ಬೆಲೆ ಎಷ್ಟು 2. 12 ಯಾವುದಕ್ಕೆ ಸಮ ಆಗಿರಬೇಕು, ಅವೆರಡನ್ನ ಇಂಟು ಮಾಡಿ ಅವೆರಡು ಅಂಕಿನ 3 ಜೊತೆ ಇಂಟು ಮಾಡಿದಾಗ ಸಮ ಆಗಿರಬೇಕು. ಅಲ್ಲಿಗೆ 1 ಇಂಟು 2 ಇಂಟು 3ಕ್ಕೆ ಸಮ ಆಗುತ್ತೆ. ನೋಡೋಣ. 1 ಇಂಟು 12 ಆಗುತ್ತೆ, 1 ಇಂಟು 2 ಎಷ್ಟು 2, 2 3ಲಿ ಎಷ್ಟಾಗುತ್ತೆ 6 ಆಗುತ್ತೆ. ಈಕ್ವಲ್ ಆಗಿದೆಯಾ 12 6ಕ್ಕೆ ಇಲ್ಲ. ಹಾಗಾಗಿ ಈ ಆಪ್ಷನ್ನು ಆಗಿಲ್ಲ. ಬೇಕಾದ್ರೆ ಉಳಿದಿದ್ದ ಆಪ್ಷನ್ ನೋಡಿ, ಯಾವುದೂ ಆಗಲ್ಲ. ಯಾವುದು ಆನ್ಸರು 24 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.